ಓಂ ಪೂರ್ಣಮತಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಭಕ್ತಿಯ ಪರವಾಗಿರುವಂತಹ ಸರ್ಜೋಗ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಅಖಂಡ ಹರಿನಾಮ ಸಪ್ತಾಹ ಜ್ಞಾನೇಶ್ವರಿ ಪಾರಾಯಣ ಸೋಹಳ ಈ ಕಾರ್ಯಕ್ರಮದ ಪವಿತ್ರ ಪರ್ವಕಾಲದಲ್ಲಿ ಆಗಮಿಸಿ ಮಾತೇಕಿ ಕೃತಿ ಇರಲಿ ಕೃತಿಯಲ್ಲಿ ಸ್ವಭಜರಲಿ ಎನ್ನುವ ತತ್ವದಂತೆ ಕಾರ್ಯಕ್ಷೇತ್ರಕ್ಕೆ ತಮ್ಮ ಮತಕ್ಷೇತ್ರಕ್ಕೆ ಅತ್ಯಂತ ಶ್ರದ್ಧೆ ಭಕ್ತಿ ಗೌರವದಿಂದ ಕಾರ್ಯವನ್ನು ಮಾಡುತ್ತಿರುವಂತಹ ಜನಪ್ರಿಯ ಶಾಸಕರಾಗಿ ಮತ್ತು ನಮ್ಮ ಭಾಗದಲ್ಲಿ ಎಲ್ಲಿ ಸತ್ಕಾರ್ಯಗಳು ನಡೆಯುತ್ತವೆಯೋ ಆ ಸತ್ಕಾರ್ಯದ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸುವಂತಹ ಶಾಸಕರು ಯಾರಾದರಿಂದ ನಮ್ಮ ಶರಣು ಸಲ್ಗಾರ್ ಅವರಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸುಪ್ರಸಿದ್ಧವಾಗಿ ಕೀರ್ತನೆಯನ್ನು ಮಾಡುತ್ತಿರುವಂತಹ ಶ್ರೀ ದಯಾನಂದ ಮಹಾರಾಜರವರೇ, ಶಂಕರ್ ಮಹಾರಾಜರವರೇ, ಶ್ರೀ ಸಿದ್ದರಾಮಪ್ಪ ಗುದ್ಗಿಯವರೇ, ಮೂಳೆಯವರೇ, ಓಂಕಾರ ಅವರೇ ಮತ್ತು ಯಾವತ್ತೂ ಸರ್ಜೋಳ್ಗ ಗ್ರಾಮದ ಎಲ್ಲ ಅನುಭವಿ ಸತ್ಭಕ್ತಾದಿಗಳೇ, ಹಿರಿಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಶ್ರೀಹರಿಯ ಶ್ರೀಚರಣಕ್ಕೆ ಅನಂತ ಕೋಟಿ ಕೋಟಿ ನಮನಗಳು. ಇಲ್ಲಿಯವರೆಗೆ ಬಹಳ ಸ್ಖಲಿತ ವಾಣಿಯಿಂದ ನಮ್ಮ ಶಾಸಕರು ಹೇಳಿದ್ದಾರೆ. ಜಗತ್ತಿನ ಪರಿಸ್ಥಿತಿ, ಭಾರತದಲ್ಲಿಯ ಇಂದಿನ ಪರಿಸ್ಥಿತಿ, ವಾತಾವರಣದ ಬಗ್ಗೆ ಕೆಲವು ಉದಾಹರಣೆ ಸಹಿತವಾಗಿ ಮಾತುಗಳನ್ನು ಆಡಿದ್ದಾರೆ. ಆದರೆ ಸರ್ಜೋಳ್ಗ ಗ್ರಾಮಕ್ಕೆ ಬಂದಾಗ ಇಲ್ಲಿಯ ಇತಿಹಾಸವನ್ನು ನೋಡಿದಾಗ, ಇಲ್ಲಿಯ ಪರಂಪರೆಯನ್ನು ನೋಡಿದಾಗ, ಇಲ್ಲಿಯ ಸಂಸ್ಕೃತಿಯನ್ನು ನೋಡಿದಾಗ ಹೇಗೆ ಅನಿಸ್ತಾ ಇದೆ ಅಂದ್ರೆ, ಒಂದು ಹಳ್ಳಿ ಇದ್ದರೆ ಹೆಂಗಿರ್ಬೇಕಂದ್ರೆ ಸರ್ಜೋಳ್ಗ ಗ್ರಾಮದಂತೆ ಇರಬೇಕೆನ್ನುವಂಥ ಭಾವನೆ ನನಗೆ. ಯಾಕೆಂದರೆ ನೀವೆಲ್ಲ ಉತ್ಸವದಿಂದ ನಮ್ಮನ್ನು ಬರಮಾಡಿಕೊಳ್ತಾ ಇದ್ದಾಗ ಇಲ್ಲಿ ಇಸ್ಲಾಂ ಧರ್ಮದವರ ಮನೆಯ ಮುಂದೆ ನಾವು ಹೋದಾಗ ಅವರು ಮನೆಯಿಂದ ಹೊರಗಡೆ ಬಂದು ಅಲ್ಲಿ ಯಜಮಾನ ಲಕ್ಷ ಹೊಟ್ಟು ಕೇಳಿದ್ರೆ ಅಲ್ಲಿ ಯಜಮಾನ ಇಸ್ಲಾಂ ಧರ್ಮದ ಸರ್ಜೋಳ್ಗಾದ ಒಬ್ಬ ಯಜಮಾನ ತಮ್ಮೆಲ್ಲ ಮಕ್ಕಳಿಗೆ ಅವರ ಧರ್ಮ ಪತ್ನಿಯರಿಗೆ ಹೇಳ್ತಾ ಇದ್ದಾರೆ, ಅಪ್ಪವ್ರ ದರ್ಶನ ತಗೋ, ಅಪ್ಪವ್ರ ದರ್ಶನ ತಗೊಂಡು ಅವ್ರು ಏನು ಹೇಳ್ತಾ ಇರ್ತಾರೆ ಅಂದ್ರೆ ವಾಲೇಕುಮ್ ಸಲಾಂ ಅಂದ್ರೆ ನಾವು ಹೆಂಗೆ ಶರಣಾರ್ಥಿ ಅಂತೇವಲ್ಲ ಹಂಗೆ ವಾಲೇಕುಮ್ ಸಲಾಂ ಅಂದ್ರೆ ಗುರುವೇ ನಿಮಗೆ ಮನಸಾಪೂರ್ವಕವಾಗಿ ನಾವು ವಂದನೆಯನ್ನ ಗೌರವವನ್ನು ಸಲ್ಲಿಸ್ತೀವಿ ಅನ್ನುವಂಥ ಭಾವ ಸರ್ಜೋಳ್ಗಿ ಗ್ರಾಮದ ಇಸ್ಲಾಂ ಧರ್ಮದವರ ಮನೆಯಲ್ಲಿ. ಇದೇ ಭಾರತ ಅಂದ್ರೆ ಬೇರೆ ಅಲ್ಲ. ಯಾಕಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ದೇಶ. ಎಲ್ಲ ಧರ್ಮಗಳನ್ನ ಅಪ್ಪಿಕೊಂಡು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂಥ ದೇಶ ಯಾವುದಾದ್ರಿದ್ರೆ ಅದು ಭಾರತ ದೇಶ. ಅಂತಹ ಒಂದು ಸಂಸ್ಕೃತಿ ಎಲ್ಲಿಯಾದರೂ ಎಂದು ಜೀವಂತದ ಅಂದ್ರೆ ಅದು ಹಳ್ಳಿಗಳಲ್ಲಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು. ಶರಣು ಸಲ್ಗಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಹಾರ್ಕೋಡ್ ಮಠದ ಪಲ್ಲಕ್ಕಿ ಉತ್ಸವ ನಡೀತದೆ. ಸಿದ್ದರಾಮ ಗುದ್ಗಿ ಅವರಿಗೆ ಬರ್ತದೆ ಪಲ್ಲಕ್ಕಿ ಉತ್ಸವ. ರಥೋತ್ಸವದ ಸಂದರ್ಭದಲ್ಲಿ ಮೊದಲಿಗೆ ಪಲ್ಲಕ್ಕಿ ಹೋಗ್ತದೆ. ಆ ಪಲ್ಲಕ್ಕಿ ಯಾರು ಹೊರತಾರಪ್ಪ ಅಂತಂದ್ರೆ ಲಿಂಗಾಯತ ಹೊರುವುದಿಲ್ಲ, ಬ್ರಾಹ್ಮಣರು ಹೊರುವುದಿಲ್ಲ, ಮತ್ತು ಬೇರೆ ಬೇರೆಯವ್ರು ಹೊತ್ತುವುದಿಲ್ಲ. ಆ ಪಲ್ಲಕ್ಕಿಯನ್ನು ಯಾರು ಹೊರತಾರಂದ್ರೆ ಇಸ್ಲಾಂ ಧರ್ಮದ ಲಾಲ್ ಮೊಹಮ್ಮದ್ ಎನ್ನುವಂಥ ಪರಂಪರೆಯವರು ಮುಸ್ಲಿಮರ ಆ ಪಲ್ಲಕ್ಕಿಯನ್ನು ಹೊರ್ತಾ ಇದ್ದಾರೆ. ಇದೇ ಸಂಸ್ಕೃತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ಭಜನಾ ಸಂಘದ ಹಾರ್ಕೋಡದಲ್ಲಿ ಒಂದು ಭಜನಾ ಸಂಘದ ಸಿದ್ದರಾಮಪ್ಪ ಗುದ್ಗಿಯವರು ಅಲ್ಲಿ ಭಜನೆದಾಗ ಬಂದು ಕೂಡ್ತಾರೆ ಶ್ರಾವಣದಾಗ. ಆ ಭಜನಾ ಸಂಘದಲ್ಲಿ ಹೆಂಗದ ನಮ್ಮ ಭಜನಾ ಸಂಘದ್ರೆ ಅದಕ್ಕೆ ಪ್ಯಾಟಿ ಭಜನಾ ಸಂಘ, ಚನ್ನಬಸವೇಶ್ವರ ಪ್ಯಾಟಿ ಭಜನಾ ಸಂಘ. ನೀವೆಲ್ಲ ವಿಚಾರ ಮಾಡ್ಬೇಕು ಹೆಂಗದ ಭಜನಾ ಸಂಘ ಅಂದ್ರೆ ಅಲ್ಲಿ ಹಾರ್ಕೋಡ್ದಾಗ ಪೇಟಿ ಯಾರು ಬಾರಿಸ್ತಾರ ಅಂದ್ರೆ ದಲಿತ ಹರಿಜನರ ಶಿಂದೆ ಅನ್ನುವಂಥ ಹುಡುಗ ಪೇಟಿ ಬಾರಿಸ್ತಾರ. ವಚನ ಹಾಡ್ತಾರ ಭಜನೆದಾಗ. ಅವ್ರ ವಚನ ಶ್ರಾವಣದಾಗ ಯಾರು ಹಾಡ್ತಾರ ಅಂದ್ರೆ ಅಲ್ಲಾವುದ್ದೀನ್ ಅನ್ನುವಂಥ ಒಬ್ಬ ಇಸ್ಲಾಂ ಧರ್ಮದ ವ್ಯಕ್ತಿ ಗಿಡಬಳ್ಳಿಗಿಂತ ಕಡಿಗಾಜನಲ್ಲ ಅಂತ ಶರಣರ ವಚನವನ್ನು ಹಾಡ್ತಾ ಇದ್ದ. ಇದೇ ಏಕತೆ, ಇದೇ ಧರ್ಮ, ಇದೇ ಸಂಸ್ಕೃತಿ. ಆ ದಿಸೆಯಲ್ಲಿ ನಿಜವಾಗಿ ನಾವು ಗ್ರಾಮದಲ್ಲಿ ವಾಸ ಮಾಡಿದಾಗ ನಿಜವಾಗಿ ನಮಗೆ ದೇವರ ಆಶೀರ್ವಾದ ಆಗಬೇಕಾದ್ರೆ, ಯಾಕೆಂದ್ರೆ ವಿವಿಧತೆಯಲ್ಲಿ ಏಕತೆ. ದೇವರೊಬ್ಬ ನಾಮ ಹಲವು. ನೀವೆಲ್ಲ ಏನಂತಾರೆ ಅಂದ್ರೆ ಹರಿ ಅಂತೀರಿ, ಕೆಲವರು ಹರ ಅಂತಾರೆ.
ಸ್ವಲ್ಪ ಮ್ಯಾಗ ಹೋದ್ರೆ ಅವ್ನು ಭಗವಾನ್ ಬುದ್ಧ ಅಂತ. ಹೆಸರು ಬೇರೆ ಇರ್ಬೋದು, ಆದರೆ ದೇವರ ಆಶೀರ್ವಾದ ಮಾತ್ರ ಒಂದೇ ರೀತಿಯಾಗಿರ್ತಾ ಇದೆ, ಒಂದೇ ರೀತಿಯಾಗಿರ್ತಾ. ಸೂರ್ಯನ ಬೆಳಕು ನೋಡ್ತಾ ಇದ್ದೀರಿ ನೀವು. ಸೂರ್ಯ ಬೆಳಗ್ಗೆ ಎದ್ದ ಕೂಡಲೇ ಮುಂಜಾನೆ 7 ಗಂಟೆ ಆದ ಕೂಡಲೇ ಸೂರ್ಯನ ಉದಯ ಆಗ್ತದೆ 6 ಗಂಟೆಗೆ. ಸೂರ್ಯ ಯಾರ ಮನೆ ಮ್ಯಾಗ ಬೆಳಕು ಚೆಲ್ತಾನ? ಏನು ಬರೇ ಬ್ರಾಹ್ಮಣರ ಮನೆ ಮ್ಯಾಗ ಚೆಲ್ತಾನ? ಇಲ್ಲ ಐಗೋಳ ಮನೆ ಮ್ಯಾಗ ಚೆಲ್ತಾ ಇದ್ದಾನ? ಏನು ಇಸ್ಲಾಂ ಧರ್ಮದವ್ರ ಮನೆ ಮ್ಯಾಗ? ಇಲ್ಲ, ಎಲ್ಲಾ ಮತ ಬಾಂಧವರ ಮನೆ ಮ್ಯಾಗ ಬೀಳ್ತಕ್ಕಂಥ ಸೂರ್ಯನ ಬೆಳಕು ಹೆಂಗಿರ್ತಾ ಇದೆಯಲ್ಲ, ಅದೇ ರೀತಿಯಲ್ಲಿ ಹಾರಕೂಡದ ಚನ್ನಬಸವ ಶಿವಯೋಗಿ ಅನ್ನುವಂಥ ಸೂರ್ಯನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಹೇಳ್ತಾರೆ. ಆ ದಿಶೆಯಲ್ಲಿ ಇವತ್ತು ನಮಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನೀವೆಲ್ಲ ಇಲ್ಲಿ ಅಖಂಡ ಹರಿನಾಮ ಸಪ್ತಾಹದ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಂದ್ರೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. 7 ದಿನಗಳ ಪರ್ಯಂತ ನಮಗೆ 1 ದಿನ ಅಲ್ಲ, ಮುಂಜಾನೆ ನಾಷ್ಟಾ ಇರ್ತದಲ್ರಿ, ಮಧ್ಯಾಹ್ನ ಪ್ರಸಾದ, ಮತ್ತು ಸಾಯಂಕಾಲ ಒಂದ್ಸಲ ಪ್ರಸಾದ. ಮನೆಗೆ ಯಾರು ಒಲಿಗೆ ಗುರಿ ಹಚ್ಚಾರಂತೆ ಅಡವಿ. ಆದ್ರೆ ನಿಮ್ಮ ಮನ್ಯಾಗನು ಊಟ ಮಾಡ್ತೀರಿ, ಇಲ್ಲಿನೂ ಬಂದು ಊಟ ಮಾಡ್ತೀರಿ. ಅದ್ರ ಆ ಆನಂದೇ ಬೇರೆ, ಈ ಆನಂದೇ ಬೇರೆ. ಇಲ್ಲಿ ಏನು ಎಂಥ ಆನಂದ ಅಂದ್ರೆ ಇದಕ್ಕೆ ಸಮಷ್ಟಿ ಪ್ರಜ್ಞೆ ಅಂತ. ಸಹನಾ ಭವತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹಿ ತೇಜಸ್ವಿ ನಾವಧೀತ ಮಸ್ತು ಮಾವಿತ್ತಿ ಶಾವಹಿ. ಇದರ ಅರ್ಥ ಏನಂದ್ರೆ ಅಲ್ಲಿ ಮನ್ಯಾಗ ಗಂಡ ಹೆಂಡತಿ ಮಕ್ಕಳು ಕೂತು ಊಟ ಮಾಡೋದು ಬೇರೆ, ಆದ್ರೆ ನಾವೆಲ್ಲರೂ ಕೂಡ ಈ ಪವಿತ್ರ ಸ್ಥಾನದಲ್ಲಿ ಕುಂತು ಊಟ ಮಾಡಿದ್ರೆ ನಾವೆಲ್ಲರೂ ಹನುಮಾನನ ಭಕ್ತರು ಅಂತ ತಿಳ್ಕೊಂಡೇನು ಊಟ ಮಾಡ್ತಾರಲ್ಲ, ಇದು ನಿಜವಾಗಿ ದೇವರ ಆಶೀರ್ವಾದ ಇರ್ತಾ ಇದೆ. ಇಲ್ಲಿ ಒಂದು ಶಕ್ತಿ ಇರ್ತಾ ಇದೆ, ಒಂದು ಸಂಘಟನೆ ಇರ್ತಾ ಇದೆ. ಸಣ್ಣ ಉದಾಹರಣೆ ನೋಡ್ರಿ ನೀವು, ಒಂದು ತೊಗರಿ ಕಡ್ಡಿ ತೋರ್ರಿ, ತೊಗರಿ ಕಡ್ಡಿ ಹಿಂಗೆ ಕಟ್ಟಾದ ಮುರಿತದ, ತೊಗರಿ ಕಡ್ಡಿ ತೊಗೊಂಡು ಹಿಂಗೆ ಮುರಿತದ. ಅದೇ ತೊಗರಿ ಕಡ್ಡಿಗಳು ಬಹಳ ಸಂಗ್ರಹ ಮಾಡಿ ಒಂದು ಗಟ್ಟು ಮಾಡ್ರಿ, ಗಟ್ಟು ಮಾಡಿ ಮುರಿಬೇಕಾದ್ರೆ ಸಿದ್ದರಾಮ ಪೈಲವಾನ ತಂದು ಕೂಡಿಸ್ರಿ, ಮರ್ಯಾದಾಗಲ್ಲ. ಹೇಳಿ ಮುರಿತಾನ ತೊಗರಿ ಕಟ್ಟಿದ ಗಟ್ಟು ಮುರಿಯಪ್ಪ, ಪೈಲವಾನಿಂದ ಮುರಿತಾನ, ಮರ್ಯಾದಾಗಲ್ಲ. ಹಂಗ ಎಲ್ಲಿ ಸಂಘಟನೆ ಇರ್ತದೆ, ಎಲ್ಲಿ ಸಾತ್ವಿಕತೆ ಇರ್ತದೆ, ಎಲ್ಲಿ ಸದ್ಭಾವ ಇರ್ತಾ ಇದೆ, ಅಲ್ಲಿಯೇ ನಿಜವಾಗಿ ಶ್ರೀಹರಿಯ ಪರಮಾತ್ಮನ ವಾಸ ಇರ್ತಾ ಇದೆ. ವೈಚಾರಿಕರು ವಿಚಾರ ಮಾಡ್ಬೋದು. ಸರ್ಜೊಳಗದಾಗ 8-10 ವರ್ಷ ಆಯ್ತು, ವರ್ಷಿಗೆ ಖರ್ಚು ಮಾಡ್ತಾವ್ರಿ. ಯಾಕೆ ಖರ್ಚು ಮಾಡ್ಬೇಕಾದ್ರೆ ರೊಕ್ಕ ಆರಾಮ್ ಉಂಡು ಮನ್ಯಾಗ ಇರ್ಬೇಕಿಲ್ಲ. ಸುಮ್ಮನೆ ರಾತ್ರಿ ಬೆಳಗಾರ ನಿದ್ದೆ ಕಟ್ಟಿ ಕೀರ್ತನ ಕೇಳಿ ಪ್ರವಚನ ಕೇಳಿ ಖರ್ಚು ಮಾಡೇ ಮಾಡ್ತಾವ. ಏನ್ ಸಿಗ್ತದ್ರಿ ಏನ್ ಕೇಳ್ತಾರೆ? ಏನ್ ಸಿಗ್ತಾ ಇದೆ ಅಂದ್ರೆ ಒಂದು ಸಲ, ಕೇವಲ ಒಂದೇ ಒಂದು ಸಲ ಶ್ರೀ ಗುರುವಿನ ವಾಣಿಯನ್ನ ಕೇಳಿದ್ರ 100 ವರ್ಷದ ಫಲ. 100 ವರ್ಷ ಮನ್ಯಾಗ ದೇವ್ರ ಮನ್ಯಾಗ ಏನು ಪೂಜೆ ಮಾಡ್ತಾರಲ್ಲ, 100 ವರ್ಷದ ಫಲ ಒಂದು ದಿನ ಗುರುವಿನ ಆಶೀರ್ವಾದದ ವಚನ ಕೇಳಿದ್ರೆ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಅನುಭವ. ಯಾಕೆಂದರೆ ಮಹಾನ್ ಶರಣರಾಗಿರ್ತಕ್ಕಂಥ ಚನ್ನಬಸವಣ್ಣನವರು ಈ ದೇಹದ ಬಗ್ಗೆ ಹೇಳ್ತಾ ಇದ್ದಾರೆ. ಮಾನವನ ದೇಹ ಪಂಚಕೋಶಗಳಿಂದ ಕೂಡಿದೆ. ಬಹಳ ತಾತ್ವಿಕವಾದಂಥ ವಿಚಾರ. ಪಂಚ ಅಂದ್ರೆ 5, ಸಂಸ್ಕೃತದಾಗ ಪಂಚ ಅಂತಾರ. 5 ವಿಷಯಗಳಿಂದ, ಕೋಶಗಳಿಂದ ಈ ದೇಹ ಕೂಡ್ಯಾವ. ಮೊದಲನೇದಾಗಿ ಈ ದೇಹ ಬದುಕಬೇಕಾದ್ರೆ ಏನ್ ಬೇಕು? ದೇಹ ಇರ್ಬೇಕಾದ್ರೆ ಪಟ್ಟಿಗೆ ಏನ್ ಬೇಕ್ರಿ? ಪ್ರಸಾದ. ಮೊದಲನೇದಾಗಿ ಅನ್ನಮಯ ಕೋಶ. ಇದು ಇದ್ರೆ ನಡೀತದೆ. ಮೊದಲು ಫೋಟೋಬಾ, ನಂತರ ವಿಠೋಬಾ ಅಂತ ಹೇಳ್ತಾರಲ್ಲ. ಈಗ 9 ತನ ಇವ್ರ ಕೀರ್ತನೆ ಇರ್ತದ. 12 ಆದ್ರೆ ಒಬ್ರೊಬ್ರು ಹೇಳಕ್ ಚಾಲು ಮಾಡ್ತಾರೆ. ಯಾಕ್ರಿ ಹಿಂಗ್ ನೋಡ್ತಾರೆ ಟೈಮ್ ಅಂದ್ರೆ ಮೊದಲು ಇದಕ್ಕೆ ಬೇಕು ಪ್ರಸಾದ. ಇದಕ್ಕೆ ಅನ್ನಮಯ ಕೋಶ ಅಂತ. ಈ ಶರೀರ ಬದುಕಬೇಕಾದ್ರೆ ಅನ್ನಮಯ ಕೋಶ. ಎರಡನೇದಾಗಿ ದೇಹ ಉಸಿರಾಟ ಇರ್ಬೇಕಾದ್ರೆ ಉಸಿರಾಟ ಬೇಕು. ಉಸಿರಾಟ ಇದ್ರೆ ಇದಕ್ಕೆ ದೇಹ ಅಂತೇಳಿ. ಉಸಿರು ನಿಂತಂದ್ರೆ ಹತ್ತಿರ ಅಲ್ಲಿಗೆ ಹತ್ತಿರ ನಾಳೆಗೆ. ಉಸಿರಾಟ ಬಂದಾದ್ರೆ ಮುಗಿತು, ಡೆತ್. ನಾಳೆಗೆ ಮತ್ತೆ ಹೊಲ್ದಾಗಿರ್ಬೇಕಾಗ್ತದೆ. ಅದಕ್ಕಾಗಿ ಎರಡನೇದು ಪ್ರಾಣಮಯ ಕೋಶ. ಮೂರನೇದು ಮನೋಮಯ ಕೋಶ. ಮನೋಮಯ ಕೋಶ ಅಂತ ಇರ್ತದೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದಿರ್ತದೆ ಅದು. ನಮ್ಮ ಮನೋಮಯ ಕೋಶ ವೃದ್ಧಿ ಆಗ್ಬೇಕಾದ್ರೆ ನಿಮ್ಮ ಗಂಡ 5 ತೊಲೆ ಪಾಟ್ಲಿ ಹಾಕಿದ್ರಂದ್ರೆ ಎಷ್ಟು ಜನ ಖುಷಿ ಆಗ್ತದೆ ನಿಮಗೆ. ಊರಾಗ ಹೋಗಿ ಎಲ್ಲ ತೋರಿಸ್ತಾರೆ, ನೋಡ್ರಿ ನನ್ನ ಗಂಡ ಪಾಟ್ಲಿ ಮಾಡ್ಸ್ಯಾನ. ಒಂದು 5 ದಿನ ಹೇಳ್ತಾರೆ. 5 ದಿನ ಆಗೋಣ ಬಂದು ಕಳ್ಳರು ಒಯ್ದಾರ ಅಂತ ತಿಳ್ಕೊಂಡು ಮತ್ತೆ ಅಲ್ಮೇಲೆ ಮುಚ್ಚಿರ್ತಾರೆ. ಮನೋಮಯ ಕೋಶ ವೃದ್ಧಿ ಆಗೋದಿಲ್ಲ. ನಮ್ಮ ಮನಸ್ಸಿನ ಕೋಶ, ಮನೋಮಯ ಕೋಶ ವೃದ್ಧಿ ಆಗಬೇಕಾದ್ರೆ ಹಾರಕೂಡ ಶಿವಯೋಗಿಯ ನಾಮಸ್ಮರಣೆ ಮಾಡಿದರೆ ಮಾತ್ರ ಮನೋಮಯ ಕೋಶ ವೃದ್ಧಿ ಆಗ್ತಾ ಇದೆ.
ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ನಾಲ್ಕನೇದಂದ್ರೆ ಜ್ಞಾನಮಯ ಕೋಶ. ಜ್ಞಾನಮಯ ಕೋಶ ಅಂತ ಇರ್ತದೆ ತಲೆ. ಇದು ಚನ್ನಬಸವಣ್ಣರು ಈ ಮಾತನ್ನು ಹೇಳಿದ್ದಾರೆ. ಅದೇ ಹಂಗ್ರಿ ಮತ್ತು ಪ್ರಾಣಿಗಳು ಭೀ ಅವ, ನಾವು ಭೀ ಇದ್ದೇವೆ, ಮತ್ತು ನಮಗ ಅವಕ್ಕ ಫರಕ್ ಏನು ರೀತಿ ಕೇಳ್ಬೋದು. ಈ ನಿಮ್ಮ ಮನ್ಯಾಗ ಬಂದು ಎಮ್ಮೆ ಇರ್ತದೆ, ಅದನ್ನು ಊಟ ಮಾಡ್ತದ, ನೀರು ಕುಡಿತದ, ನಿದ್ದೆ ಮಾಡ್ತದ, ಮಕ್ಕಳು ಹಿಡಿತದ, ಮತ್ತು ಎಮ್ಮೆಗ ನಮಗೇನು ಫರಕ್ ರೀತಿ ಕೇಳ್ಬೋದು. ಅದಕ್ಕೆ ಪಶು ಅಂತಾರ, ನಿಮಗೇನಂತಾರ ಮಾನವ ಮಾನವ ಅಂತಾರೆ. ಯಾಕಂದ್ರೆ ಅದರಲ್ಲಿ ಇಲ್ಲದೇ ಇರುವಂಥ ಒಂದು ವಿಶೇಷವಾದಂಥ ಶಕ್ತಿ ನಿಮ್ಮಲ್ಲಿರ್ತದೆ. ಹೆಂಗ್ರಿ ಅಂತ ಕೇಳಿದಾಗ, ಆಹಾರ ನಿದ್ರ ಭಯಮೈಥುನಂಚ ಸಾಮಾನ್ಯವೇತತ್ ಪಶುಭಿರ್ನರಾಣಂ ಜ್ಞಾನಮಿ ತೇಷಾಂ ಅಧಿಕೋ ವಿಶೇಷ ಜ್ಞಾನೇನ ಹೀನಃ ಪಶುಭಿಸ್ಸಮಾನಃ ಪಶುಭಿಸ್ಸಮಾನ. ಈ ಶ್ಲೋಕದ ಅರ್ಥ ಅಂದ್ರೆ ಆಹಾರ ನಾವು ಊಟ ಮಾಡ್ತೇವೆ, ಪ್ರಾಣಿಗಳು ಊಟ ಮಾಡ್ತವೆ. ನಿದ್ರಾ ಅಂದ್ರೆ ನೀವು ನಿದ್ರೆ ಮಾಡ್ತೀರಿ, ಪ್ರಾಣಿಗಳು ನಿದ್ರೆ ಮಾಡ್ತಾರೆ. ಭಯ ಅಂದ್ರೆ ನಿಮಗೂ ಭಯ ಅದ, ಅವಕ್ಕೂ ಭಯ ಅದ. ಮೈಥುನ ನೀವು ಮಕ್ಕಳು ಹಿಡಿತೀರಿ, ಪ್ರಾಣಿಗಳು ಮಕ್ಕಳು ಹಿಡಿತವೆ. ಆದ್ರೆ ನಿಮ್ಮಲ್ಲಿ ಇಲ್ಲದೇ ಇರ್ತಕ್ಕಂಥ, ಆ ಪ್ರಾಣಿಗಳಲ್ಲಿ ಇಲ್ಲದೇ ಇರ್ತಕ್ಕಂಥ ವಿಶೇಷವಾದಂಥ ಸಮಯ ಪ್ರಜ್ಞೆ, ತಂದೆ ತಾಯಿ ಗುರು ಹಿರಿಯರು ಬಂಧು ಬಳಗ ಸಂಸ್ಕೃತಿ ಅನ್ನುವಂಥ ವಿಶೇಷವಾದಂಥ ಶಕ್ತಿ ನಿಮ್ಮಲ್ಲಿ ಅದ ಅಂತ ತಿಳ್ಕೊಂಡು ನಿಮಗೆ ಮನುಷ್ಯರು ಅಂತ ಕರಿತಾ ಇದ್ದಾರೆ, ಮನುಷ್ಯರಂತ ಕರೀತಾರೆ. ಆ ಮಾನವೀಯತೆ ಮನುಷ್ಯತ್ವ ಇರೋದೇ ಇದ್ರೆ ಇವನಿಗೂ ಪಶು ಮನುಷ್ಯನ ದನನ ರೀ ಅಂತಾರೆ ನೋಡಿ. ಯಾವಾಗ ಅಂತಾರ ಹೇಳಿದ್ರಲ್ಲ ಸರ್ ಅವ್ರು, 4-5 ಬಾಟ್ಲಿ ಬಿದ್ದು ಒಳಗಾದ್ರೆ, ಒಂದು ಬಾಟ್ಲಿ ಬಿದ್ದರೆ ಜರ್ಜರ ದುಂದಿರ್ತದೆ, ಮತ್ತೊಂದು 5 ಬಾಟ್ಲಿ ಬಿದ್ದು ಅಂದ್ರೆ ಮುಗಿತು ಹೇಳಿಲ್ಲ ಸರ್. ಅದಕ್ಕಾಗಿ ಅವಾಗ ಪಶು ಅಂತ ನಾವು ಪಶು ಆಗೋದು ಬೇಡ. ಇವತ್ತು ಕುಡಿತದ ಚಟದಿಂದ ಪಶು ಆಗೋದು ನಾವು ಬೇಡ, ನಾವು ಪಶುಪತಿ ಆಗೋಣ. ಪಶುಪತಿ ಆಗೋಣ ಅಂದ್ರೆ ಪರಮಾತ್ಮನ ಸ್ಥಾನವನ್ನು ಪಡೆಯೋಣ. ಅದಕ್ಕಾಗಿ ಮಾನವ ಜನ್ಮ ಶ್ರೇಷ್ಠ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜ್ಞಾನಮಯ ಕೋಶ. 5ನೇದಾಗಿ ಆನಂದಮಯ ಕೋಶ. ಭಾಳ ಚಂದ ಹೇಳ್ತಾರೆ. ನಿಮಗೆ ಬಿ ಪಿ ಬರಬಾರ್ದಾಗಿತ್ತಂದ್ರೆ, ಇವ್ರಿಗೆ ಏನಿಲ್ರಿ ಬಿ ಪಿ ಶುಗರ್ ಏನಿಲ್ಲ. ಯಾಕ್ರಿ ಸರ್ ಇಲ್ಲಲ್ಲ, ಎಷ್ಟು ರೀ ವಯಸ್ಸಿಗೆ? 50 ಅದ. ಬಿ ಪಿ ಶುಗರ್ ಇಲ್ಲ. ಯಾಕಿಲ್ಲ ಗುಣದನ್ರಿ? ಬೇಕಾದಷ್ಟು ಒತ್ತಡ ಬರಲಿ, ಸರಿಯಾಗಿ ಪ್ರಸಾದ ತಗೋತಾರ, ಮನಸ್ಸು ಯಾರು ಶಾಂತಿ ಇರ್ತದ ಅವರಿಗೆ ಬಿ ಪಿ ಎಂದೂ ಬರಲ್ಲ. ಬಿ ಪಿ ಬಂದ್ರೆ ನಾರ್ಮಲ್ ಆಗ್ತದ, ನಾರ್ಮಲ್. ಅದಕ್ಕಾಗಿ ಆನಂದಮಯ ಕೋಶ ಅಂದ್ರೆ ಇವತ್ತು ವಂಶವಾಹಿನಿಯಿಂದ ತಾಯಿಗೆ ಶುಗರ್ ಇದ್ರೆ ಶುಗರ್ ಬರ್ತದೆ ಭಾಳ ಜನರಿಗೆ. ಆದ್ರೆ ಶುಗರ್ ಬಿ ಪಿ ಏನೇ ಬಂದ್ರೂ ಅದು ನಾರ್ಮಲ್ ಆಗ್ಬೇಕಾಗಿತ್ತಂದ್ರೆ ಹಸನ್ಮುಖಿ ಸದಾ ಸುಖಿ. ನೀವು 11 ದಿನ ಇಲ್ಲಿ ಪ್ರವಚನ ಕೇಳಿರಂದ ಮೇಲೆ ನೀವು ಹೆಂಗಿರ್ಬೇಕಂದ್ರೆ ಏನೇ ಕಷ್ಟ ಬಂದ್ರೂ ಕೂಡ ಸುಖ ಬರಲಿ ದುಃಖ ಬರಲಿ ಎಲ್ಲ ಸ್ವೀಕಾರ ಮಾಡಿ ಸದಾ ಕಾಲ. ಅವ್ರು ಹೇಳಿದ್ರು ನೋಡ್ರಿ, ಅಪ್ಪವ್ರ ಮುಖ ನೋಡಿದ್ರು ನನಗೆ ಭಾಳ ಖುಷಿ ಆಯ್ತದೆ. ಅವ್ರು ಹೇಳಿದ್ರು ಬಂದ ಕೂಡಲೇ, ಯಾಕೆ ಮುಖ ನೋಡಿದ್ರೆ ಖುಷಿ ಆಗ್ತದಂದ್ರೆ ಕೇವಲ ಆಹಾರ ಸೇವನೆ ಮಾಡಿದ್ರೆ ಮುಖ ಚಂದಿರಲ್ಲ. ನಮ್ಮ ಮುಖ ಪ್ರಫುಲ್ಲಿತವಾಗಿರ್ಬೇಕಾಗಿತ್ತಂದ್ರೆ ಆಹಾರ ಸೇವನೆ ಅಷ್ಟೇ ಅಲ್ಲ, ಯಾರು ಸದಾಕಾಲ ಸಂತುಷ್ಟಂ ಸತತಂ ಯೋಗಿನಃ, ಸದಾಕಾಲ ಯಾರು ಶಾಂತ ಚಿತ್ತದಿಂದ ಇರ್ತಾ ಇದ್ದಾರಲ್ಲ ಅವ್ರ ಮುಖ ಪ್ರಫುಲ್ಲಿತವದನಾಗಿ ಹೊಳಿತದೆ. ಆ ರೀತಿಯಲ್ಲಿ ಜೀವನದಾಗ ಏನೇ ಬಂದರೂ ಕೂಡ ಶಾಂತ ಆಗಿರ್ಬೇಕು. ಏನೋ ಶಾಂತಿ ಇರ್ಬೇಕಂತೇವು ಕೇಳ್ತಾರೆ ಅವ್ರು. ಒಬ್ಬೊಬ್ಬರು ಸಜೋಳದಾಗ ಕೆಲವರು ಕೇಳ್ತಾರೆ, ಶಾಂತಿ ಇರ್ಬೇಕಂತ ರೊಟ್ಟಿ ಮಾಡಿಕೊಡು ಅಂತಂದ್ರೆ ಕಟ್ಟು ರೊಟ್ಟಿ ಕೊಡ್ತಾರ್ರಿ ನಮ್ಮ ಹೆಂಡತಿಗೆ. ಹೆಂಗೆ ಶಾಂತಿ ಇರ್ಬೇಕು ಅಂತ ಅಂದ್ರೆ ನಿಜವಾಗಿ ನೀವು ಹೆಂಗಿರ್ಬೇಕಪ್ಪ ಅಂತಂದ್ರೆ ನಿಮ್ಮ ಮನೆ ಶಾಂತಿ ಇರ್ಬೇಕಾದ್ರೆ ದೇವರ ಗುಡಿಗೆ ಹೆಂಗೆ ಬರ್ತಿರಲ್ಲ ಹಂಗೆ ನಿಮ್ಮ ಮನೇನೂ ಗುಡಿ ಆಗ್ಬೇಕು. ದೇವರ ಗುಡಿ ಅಷ್ಟೇ ಗುಡಿ ಅಲ್ಲ, ನಿಮ್ಮ ಮನೇನೂ ಗುಡಿ ಆಗ್ಬೇಕು. ಮನೆಯೇ ಗುಡಿಯಮ್ಮ. ಅದಕ್ಕಾಗಿ ಕನ್ನಡದ ಕವಿಗಳು ಹೇಳ್ತಾ ಇದ್ದಾರ, ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ, ದೇವರ ಮುಂದೆ ಕಿರುನಗೆ ಎಂಬ ಜ್ಯೋತಿಯ ಬೆಳಗಮ್ಮ, ಜ್ಯೋತಿಯ ಬೆಳಗಮ್ಮ ಎನ್ನುವಂಥ ಮಾತನ್ನು ಕನ್ನಡದವ್ರು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಗಂಡನ ಸೇವಾ ಮಾಡಿ ಮಕ್ಕಳಿಗೆ ಸರಿಯಾಗಿ ಒಳ್ಳೆ ಆಹಾರವನ್ನು ಕೊಟ್ಟು. ಸರ್ ಹೇಳಿದ್ರು ಕುಡಿತದ ಚಟ ಭಾಳ ಆಗ್ಯದ. ಈಗ ಪರಗಳು ಸಣ್ಣ ಪರಗಳು ಇವ್ರು ಯಾರೋ ಕುಡಿಯೋದು, ಅಪ್ಪನೇ ಜನ 4 ಬಾಟ್ಲಿ ಕುಡಿತಾರೋ, ಮುಂದೆ 8 ಬಾಟ್ಲಿ ಕುಡಿತಾರೋ. ಅದಕ್ಕಾಗಿ ದಯವಿಟ್ಟು ಹಿರಿಯರು ಏನಿದ್ರಿ ಅವ್ರು ಭಾಳ ಚಂದ ಹೇಳಿದ್ರು, ಒಳ್ಳೆ ಮಾತುಗಳನ್ನು ಹೇಳಿದ್ರು, ಉದಾಹರಣೆ ಸಹಿತ ಹೇಳಿದ್ರು. ಆ ಹುಡುಗಿಯರು ಸಿಗ್ತಾನಲ್ಲ ಇವತ್ತು ಖಾನಾಪುರ ಹುಡುಗ, ಅವ ನಮ್ಮ ನಾಗಣ್ಣ ಪೀರ್ಜನ್ ಸರ್, ಅವ್ರ ಭಾವಮೈದಲ್ಲಿ ಸರ್. ನಾಗಣ್ಣ ಪೀರ್ಜನ್ ಹೆಂಡತಿ ತಮ್ಮ ಪಾಪ ಭಾಳ ದುರಂತ ಆಗ್ಯದ. ಅದಕ್ಕಾಗಿ ಇಂಥ ದುರಂತ ಆಗಬಾರ್ದು. ನೀವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡಿ ಸಕ್ರಿಯಾಶೀಲರಾಗಿ ಬದುಕರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಪ್ರಸಾದದಲ್ಲಿ ಎಂಥ ಒಂದು ಶಕ್ತಿ ಅದಂದ್ರೆ, ಸರ್ ಸರ್ಜೋಳಿಗಿದವರು ಒಂದು ನೇಮ್ ಇಟ್ಟಾರೆ, ನಾವೇನು ಅವ್ರಿಗೆ ಹೇಳಿಲ್ಲ, ಆದರೂ ಕೂಡ ಅವ್ರು ನೇಮ್ ಪ್ರಾರಂಭ ಮಾಡ್ಯಾರ. ಎಂಥ ನೇಮ್ ಅಂದ್ರೆ ಅದ್ಭುತವಾಗಿರುವಂಥ ನೇಮ್.
ಮತ್ತು ಹಾರ್ಕೋಡದವರು ಕಂತಿ ಭಿಕ್ಷೆ ಕೊಡ್ತಾರ, ಗದಲೆಗಾದವ್ರು ಕಂತಿ ಭಿಕ್ಷೆ ಕೊಡ್ತಾರ. ಸರ್ಜೋಳ್ಗಾದವ್ರು ಏನ್ ನೇಮ್ ಮಾಡ್ಯಾರ ಅಂದ್ರೆ ಪ್ರತಿ ತಿಂಗಳು 15ನೇ ತಾರೀಕು ಗುದ್ಗಿಯವ್ರೆ 15ನೇ ತಾರೀಕು ಬಂದಾಗ ಎಲ್ಲರೂ ಇಲ್ಲಿ ರೊಟ್ಟಿಗಳನ್ನು ಸಂಗ್ರಹ ಮಾಡಿ ಹಾರ್ಕೋಡ್ ಮಠಕ್ಕೆ ದಾಸೋಹ ಕೊಡುವಂತ ಪರಂಪರೆ ಸರ್ಜೋಳ್ದಾಗ ಪ್ರಾರಂಭ. ಅದು ರೊಟ್ಟಿ ಕೊಡೋದು ಮುಖ್ಯ ಅಲ್ಲ, ಅಲ್ಲಿ ಪ್ರಸಾದ ಅಂತ ತಿಳ್ಕೊಂಡು ಯಾರು ಕೊಡ್ತಿರಲ್ಲ ಅದು 100 ರೊಟ್ಟಿ ಇರ್ಬೋದು, 200 ಇರ್ಬೋದು, 50 ಇರ್ಬೋದು, 500 ಇರ್ಬೋದು. ಎಷ್ಟು ರೊಟ್ಟಿಗಳಿದ್ದಾವೆ ಅನ್ನುವಂಥದ್ದು ಮುಖ್ಯವಲ್ಲ, ನಿಮ್ಮ ಸದ್ಭಾವನೆಯಿಂದ ಮಠಕ್ಕೆ ಅರ್ಪಿಸ್ತಾ ಇದ್ದೀರಲ್ಲ, ನಿಮಗೆ ಅನ್ನ ಕಡಿಮೆ ಆಗ್ರಾರ್ದಂಗೆ ಸದಾಕಾಲ ಹಾರ್ಕೊಡಿಸುವ ಯೋಗ ನಿಮಗೆ ಆಶೀರ್ವಾದ ಕೊಡ್ತಾನೆ ಎನ್ನುವಂಥ ನೀವು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ 5 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಸಲ ಪರದೇಶದ ಒಬ್ಬ ಹುಡುಗ ಬಟ್ಟಿ ವ್ಯಾಪಾರ ಮಾಡ್ತಾ ಇದ್ದ. ಬಟ್ಟಿ ವ್ಯಾಪಾರ ಮಾಡಿ ಹಗಲ ಸಾಲಿಗೆ ಹೋಗ್ತೀನವ ಕಾಲೇಜಿಗೆ, ಹಗಲು ಕಾಲೇಜ್ ಹೋಗ್ಬೇಕು, ಸಾಯಂಕಾಲ ಬಟ್ಟಿ ವ್ಯಾಪಾರ ಮಾಡ್ತಾ ಇದ್ದ. ಬಟ್ಟಿ ವ್ಯಾಪಾರ ಮಾಡ್ತಾ ಮಾಡ್ತಾ ಒಬ್ಬ ಹೆಣ್ಮಗಳ ಮನೆಗೆ ಹೋಗ್ತಾನ. ಸಾಯಂಕಾಲ 10:30 11 ಗಂಟೆ ಆಗ್ತದ. ಭಾಳ ಹಸಿವೆ ಆಗ್ತದೆ ಹುಡುಗ. ಹಸಿವೆ ಆದಾಗ ಒಬ್ಬ ಹೆಣ್ಮಗಳ ಮನೆಗೆ ಹೋಗ್ತಾನೆ, ಏನಮ್ಮ ನಾ ಬಟ್ಟಿ ವ್ಯಾಪಾರ ಮಾಡ್ತೀನಿ, ಕಾಲೇಜ್ಗೆ ಹೋಗಿ ಬಂದೀನಿ, ನನಗೆ ಊಟಕ್ಕೆ ಹಸಿವೆ ಆಗದ, ಊಟಕ್ಕೆ ಏನಿಲ್ಲ ಕೊಡು ಅಂತ ತಿಳ್ಕೊಂಡು ಹೇಳಿದಾಗ ಆ ಹೆಣ್ಮಗಳು ಮನ್ಯಾಗ ಒಳಗೆ ಹೋಗ್ತಾನ. 11, 15, 18 ವರ್ಷದ ಹುಡುಗ. ಆದ್ರೆ ಹೆಣ್ಮಗಳು ಮನ್ಯಾಗ ನೋಡ್ತಾಳೆ, ಗಂಡ ಸತ್ತಿಲ್ಲ. ಆ ಹೆಣ್ಮಗಳು ಗಂಡ ಸತ್ತಿದ್ರು, ಮಕ್ಕಳಿಲ್ಲ, ಏನಿಲ್ಲ, ಸ್ವಲ್ಪ ಅನ್ನ ಮಾಡಿಳು, ಅದಿಷ್ಟು ಅನ್ನ ಊಟ ಮಾಡಿಳು. ಮನ್ಯಾಗ ಹೋಗಿ ನೋಡ್ತಾಳ, ಅನ್ನ ಇಲ್ಲ, ಏನೇ ಇಲ್ಲ. ಆದ್ರೂ ಹುಡುಗ ಕೇಳ್ತಾನ, ಅಮ್ಮ ಏನಾರ ಕೊಡು, ನನಗೆ ಭಾಳ ಹಸಿವೆ ಆಗ್ಯಾವ, ಕೊಡೋಣ ಅಂತ ತಿಳ್ಕೊಂಡು 18 ವರ್ಷದ ಹುಡುಗ ಕೇಳ್ತಾನ. ಮನ್ಯಾಗ ಹೋಗಿ ನೋಡ್ತಾಳೆ, ಏನೇ ಇಲ್ಲ. ಕೊನೆಯದಾಗಿ 1 ಗ್ಲಾಸ್ ಹಾಲ, 2 ಬಾಳೆಹಣ್ಣು. ಲಕ್ಷ ಕೊಟ್ಟು ಕೇಳ್ರಿ, ಮನ್ಯಾಗ ಹೋಗ್ತಾಳ, 1 ಗ್ಲಾಸ್ ಹಾಲು ಇರ್ತಾವ, ಹಾಲ 2 ಬಾಳೆಹಣ್ಣ. ಆ ಹುಡುಗ ಕರ್ಕೊಂಡು ಬಂದು ಕುರ್ಜಿ ಮ್ಯಾಗ ಕೂಡಿಸಿ, ಮಗ ಇದು ಸ್ವೀಕಾರ ಮಾಡಿ ಹಣ್ಣು ತಿನ್ನು, ಹಾಲು ಕುಡಿ ಅಂತ ತಿಳ್ಕೊಂಡು ಹಣ್ಣು ಕೊಟ್ಟು ಹಾಲು ಕುಡಿಸಿ ಕಳಿಸ್ಬಿಡ್ತಾರೆ. ಇದು ಆದ ನಂತರ ಲಕ್ಷ ಕೊಟ್ಟು ಕೇಳ್ರಿ, ಮುಂದೆ 11 ವರ್ಷ ಆಗ್ತದೆ. 11 ವರ್ಷ ಆದ ನಂತರ ಆ ಹೆಣ್ಮಗಳಿಗ ಹಾರ್ಟ್ ಅಟ್ಯಾಕ್ ಆಗ್ತದೆ. ಹಾರ್ಟ್ ಅಟ್ಯಾಕ್, ಹೃದಯ ರೋಗ ಬರ್ತದೆ. ಡಾಕ್ಟರ್ ಏನು ಹೇಳ್ತಾರ, ಹಾರ್ಟ್ ಆಪರೇಷನ್ ಆಗಬೇಕು. ಆದ್ರೆ ಹೆಣ್ಮಗಳು ನೋಡ್ತಾ ಇದ್ದಾಳ, ಮನ್ಯಾಗ ಏನಿಲ್ಲ, ಮನ್ಯಾಗ ಸ್ವಲ್ಪ ರೊಕ್ಕ 1 ಲಕ್ಷ ರೂಪಾಯಿ ಇತ್ತು. ಅದ್ರ ಹಾಸ್ಪಿಟಲ್ ಬಿಲ್ ತುಂಬಬೇಕಾಗಿದ್ದು 5 ಲಕ್ಷ, ಏನೂ ಹಣ ಇಲ್ಲ. ಆದರೂ ಕೂಡ ದವಾಖಾನೆಗೆ ಹೋಗ್ತಾಳೆ. ಆಪರೇಷನ್ ಆಯ್ತು, ಡಾಕ್ಟರ್ ಎಲ್ಲ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿದಾಗ 1 ಲಕ್ಷ ರೂಪಾಯಿ ನಮ್ಮಲ್ಲಿ ಯಾವಾಗ ತಿಳ್ಕೊಂಡು ಕೊಡ್ಲಿಕ್ಕೆ ಹೋಗ್ತಾಳ. ಅಲ್ಲಿ ಏನು ಘಟನೆ ಆಗಿತ್ತಂದ್ರೆ, ಆಪರೇಷನ್ ಆಯ್ತು, ಹೆಣ್ಮಗಳು ಹಾರ್ಟ್ ಆಪರೇಷನ್ ಓಕೆ ಸರಿಯಾಗಾಯ್ತು. ಹೋಗಿ ಸ್ಟೇಜಿನ ಮ್ಯಾಗ ಅದು ಇದು ಇರ್ತದಲ್ಲ ಕಂಫರ್ಟೇಬಲ್, ಅದಕ್ಕೆ ಏನಂತಾರೆ ಕೌಂಟರ್ ಹತ್ತಿರ ಹೋಗಿ ಹಣ ಕೊಡ್ಬೇಕಂತ ಹಿಂಗೆ ತೆಗಿತಿರ್ತಾಳೆ 1 ಲಕ್ಷ ರೂಪಾಯಿ. ಹಾಗೆ ಮ್ಯಾನೇಜರ್ ಏನು ಹೇಳ್ತಾನೆ ಅಂದ್ರೆ, ದವಾಖಾನೆಯಲ್ಲಿರ್ತಕ್ಕಂಥ ಮ್ಯಾನೇಜರ್ ಹೇಳ್ತಾನೆ, ಯವ್ವ ನೀವೇನು 1 ಲಕ್ಷ ಕೊಡ್ತಾ ಇದ್ರಲ್ಲ, ನೀವು ಕೊಡಬೇಡಿ. ನಿಮ್ಮ ಬಿಲ್ಲ 5 ಲಕ್ಷ ರೂಪಾಯಿ ಪಾವತಿ ಮಾಡಿ ಒಬ್ಬ ಹೋಗ್ಯಾನ ಕೊಟ್ಟು ಹೋಗ್ಯಾನ ಒಬ್ಬ ಅಂತ ತಿಳ್ಕೊಂಡು ಹೇಳ್ತಾರೆ. ಆಶ್ಚರ್ಯ ಆಗ್ತದೆ, ಯಾರು ನಾನು ಬಿಲ್ ಕೊಟ್ಟರು? ನಾನಾರ ಗರೀಬ್ ಹೆಣ್ಮಗಳು, ನನಗೆ ಯಾರು ಕೊಟ್ರು ಅಂತ ತಿಳ್ಕೊಂಡು, ಇಲ್ಲ ನೀವು ಕೊಡಬೇಡ್ರಿ, 5 ಲಕ್ಷ ರೂಪಾಯಿ ಯಾರೋ ಒಬ್ರು ಕೊಟ್ಟು ಹೋಗ್ಯಾರ, ಒಬ್ಬ ಯುವಕ ಕೊಟ್ಟು ಹೋಗ್ಯಾನ, ನೀವು ಚಿಂತೆ ಮಾಡಿಬಿಡ್ರಿ, 1 ಲಕ್ಷ ಬೇಡ, 10 ರೂಪಾಯಿನೂ ಬೇಡ ಅಂತ ತಿಳ್ಕೊಂಡು ಮ್ಯಾನೇಜರ್ ಹೇಳ್ತಾನ. ಭಾಳ ಖುಷಿಯಾಗಿ ದವಾಖಾನೆ ಚಿಡಿ ಹಿಂಗೆ ಇಳಿತಿರ್ತಾವ. ಚಿಡಿ ಇಳಿಯುವಂಥ ಸಂದರ್ಭದಲ್ಲಿ ಲಕ್ಷ ಕೊಟ್ಟು ಕೇಳಿ ನೀವು ಎದುರು ಒಬ್ಬ ಡಾಕ್ಟರ್ ಬರ್ತಾನ. ಡಾಕ್ಟರ್ ಡ್ರೆಸ್ ಹಾಕೊಂಡು, ಕಣ್ಣಿಗೆ ಚಸ್ಮಾ ಹಚ್ಕೊಂಡು, ವಾಚ್ ಹಾಕೊಂಡು, ಆ ಡಾಕ್ಟರ್ ನೇರವಾಗಿ ಬಂದು ಈ ಹೆಣ್ಮಗಳಿಗೆ ನೋಡ್ತಾನ. ನೋಡಿ ಅವಾಗ ಏನು 18 ವರ್ಷ ಆಗಿರ್ತಲ್ಲ, 21 ವರ್ಷದ ಯುವಕ ಆ ಹೆಣ್ಮಗಳಿಗೆ ಸಾಷ್ಟಾಂಗ ಹಾಕ್ತಾನೆ. ಸಾಷ್ಟಾಂಗ ಯಾಕಪ್ಪ ನೀ ಯಾರಂತ ಕೇಳಿದಾಗ, ಅಮ್ಮ ನನಗೆ ಅನ್ನ ಸಿಗದೇ ಇರದೇ ಇದ್ದಾಗ 1 ಗ್ಲಾಸ್ ಹಾಲ 2 ಬಾಳೆಹಣ್ಣು ಕೊಟ್ಟಿದ್ದಲ್ಲ, ಅದೇ ಹುಡುಗ ದೊಡ್ಡ ಡಾಕ್ಟರ್ ಆಗಿ ಈ ದವಾಖಾನ್ಯಾಗ ನಾ ದೊಡ್ಡ ಡಾಕ್ಟರ್ ಆಗಿನಿ, ನಾನೇ ನಿನ್ನ ಬಿಲ್ ಕೊಟ್ಟಿನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಡಾಕ್ಟರ್ ಹೇಳ್ತಾರೆ, ಕೇವಲ 2 ಬಾಳೆಹಣ್ಣು 1 ಗ್ಲಾಸ್ ಹಾಲು ಕೊಟ್ಟಿದ್ದ ಸಲುವಾಗಿ ಆ ಹುಡುಗ ಮುಂದೆ ದೊಡ್ಡ ಡಾಕ್ಟರ್ ಆಗಿ ಆ ಹೆಣ್ಮಗಳು ಹಾರ್ಟ್ ಆಪರೇಷನ್ ಮಾಡಿಸ್ತಾನ. ಆಕೆಗೆ ಆರಾಮಾಯ್ತು ಅಂತ ತಿಳ್ಕೊಂಡು ಅಷ್ಟೇ ಅಲ್ಲ, ತನ್ನ ಮನೆಗೆ ಕರ್ಕೊಂಡು ಹೋಗಿ ನೀ ಜೀವನದ ಕೊನೆಯ ಉಸಿರಿನವರೆಗೂ ನನ್ನ ಮನೆಯಲ್ಲೇ ಇರೋ ಅಂತ ತಿಳ್ಕೊಂಡು ಪ್ರತಿನಿತ್ಯ ನಾಷ್ಟಾ ಊಟ ಕೊಟ್ಟು ಆಕೆಗೆ ಜೋಪಾನ ಮಾಡ್ತಾ ಇದ್ದಾನೆ. ಯುವಕ ಜೋಪಾನ ಮಾಡ್ತಾ ಇದ್ದಾನೆ. ಇದೇ ನಿಜವಾದ ಧರ್ಮ. ಧರ್ಮ ಅಂದ್ರೆ ಕೇವಲ ಪೂಜಾ ಮಾಡುವುದು ಧರ್ಮ ಅಲ್ಲ, ಕೇವಲ ಇಷ್ಟಲಿಂಗ ಪೂಜಾ ಮಾಡುವುದಷ್ಟೇ ಧರ್ಮ ಅಲ್ಲ, ಮನಸ್ಸಿನ ಶಾಂತಿಗೋಸ್ಕರ. ನಿಜವಾದ ಧರ್ಮ ಅಂದ್ರೆ ಕಷ್ಟದಲ್ಲಿ ಯಾರು ಇರ್ತಾರ ಅವ್ರಿಗೆ ಸಹಾಯ ಮಾಡಿ ಬಿದ್ದವರನ್ನ ಮೇಲಕ್ಕೆ ಎತ್ತುವುದೇ ನಿಜವಾದ ಧರ್ಮ. ನಿಜವಾದ ಧರ್ಮ ಎನ್ನುವಂಥ ತತ್ವವನ್ನು ಸಂತರು ಹೇಳ್ತಾ ಇದ್ದಾರ. ಆ ದಿಶೆಯಲ್ಲಿ 2 ಬಾಳೆಹಣ್ಣು ಕೊಟ್ಟರೆ ಆಕಿಂದ ಹಾರ್ಟ್ ಆಪರೇಷನ್ ಆಯಿತು.
ಆದ್ರೆ ಸರಜೋಳಿಗೆದವರು ಪ್ರತಿ ತಿಂಗಳ 15ನೇ ತಾರೀಕಿಗೆ 500 ರೊಟ್ಟಿ ಪ್ರಸಾದ ಇವತ್ತು ಹರ್ಕೊಂಡು ಮಟ್ಟಕ್ಕೆ ಕೊಡ್ತೀರ ಅಂದ್ರೆ ಸೂರ್ಯ ಚಂದ್ರ ಇರುವವರೆಗೆ ನಿಮಗೆ ಆಶೀರ್ವಾದ ಅವ್ರನ್ನ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ದಿಸೆಯಲ್ಲಿ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ನಿಮ್ಮಲ್ಲಿದೆ. ನಮ್ಮ ಹಳ್ಳಿಗಳಲ್ಲಿ ನಮ್ಮ ಜಾತಿಗಳು ಬೇರೆ ಇರ್ಬೋದು, ನಮ್ಮ ಜಾತಿ ಬೇರೆ ಇರ್ಬೋದು, ಹಿಂದೂಗಳು ಇರ್ಬೋದು, ಮರಾಠ ಇರ್ಬೋದು, ಮುಸ್ಲಿಂ ಇರ್ಬೋದು, ಬೌದ್ಧ ಹರಿಜನ್ ಇರ್ಬೋದು, ಕಬ್ಬಲಿಗೆ ಇರ್ಬೋದು. ನಮ್ಮಲ್ಲಿರ್ತಕ್ಕಂಥ ನಮ್ಮ ಜಾತಿಗಳು ಬೇರೆ ಬೇರೆ ಇದ್ರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಆಧ್ಯಾತ್ಮದ ದಿವ್ಯ ಜ್ಯೋತಿ ಮಾತ್ರ ಒಂದೇ 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 ಎನ್ನುವಂಥ ತತ್ವವನ್ನು ತಿಳ್ಕೊಂಡು ನಾವೆಲ್ಲರೂ ಕೂಡ ಭಾರತ ಮಾತೆ ಮಕ್ಕಳು ಎನ್ನುವಂಥ ಸದ್ಭಾವನೆಯನ್ನು ಇಟ್ಕೊಂಡು ಜೀವನ ಮಾಡಿದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. MLAರಿಗೆ ಹೇಳೋದು ಬಂದು ಕುಂತ್ಕೊಳ್ಳಿ ಹೇಳಿನಿ, ಸರ್ ಇಲ್ಲೊಂದು ನಮ್ಮ ಮಠದ ಜಾಗ ಅದ, ಆದ್ರೆ ಈಗ ನೀವು ಕೆಲಸ ಭಾಳ ಮಾಡ್ತಾ ಇದ್ರಿ. ಈಗ ಹೇಳ್ಯಾರ ನೋಡಿ 50 ಲಕ್ಷ ಇಲ್ಲಿ ಏನೋ ರೋಡಿನ ಕೊಡ್ರಿ, ಒಂದು 50 ಲಕ್ಷ ಇಲ್ಲಿ ಏನೋ ಊಟದ ವ್ಯವಸ್ಥೆ ಮಾಡ್ರಿ ಅಂತ ಬರೋಬ್ಬರ್ ಕೊಡ್ತಾರ. ಯಾಕಂದ್ರೆ KKDದಾಗ ಬಜೆಟ್ ದಬಾಸದ, ಸಾವಿರಾರು ಕೋಟಿ ಅದ, 1 ಕೋಟಿ ಕೊಡ್ತಾರ ಅವ್ರು. ಮತ್ತು ಎಲ್ಲಿ ಎಲ್ಲ ಹಳ್ಳಿಗಳಿಗೆ ಅವ್ರು ಏನಾದರೂ ಇವತ್ತು ಗೆದ್ದು ಬಂದಾರಪ್ಪ ಅಂತಂದ್ರೆ ಏನಾದರೂ ನಮ್ಮ ಜನ ಆಶೀರ್ವಾದ ಮಾಡ್ಯಾರ ಹಳ್ಳಿಯವರೇ ಮಾಡ್ಯಾರ. ಅವ್ರು ಹಳ್ಳಿಯವರೇ, ಪಟ್ಟಣದವ್ರು ಮಾಡಿಲ್ಲ ಅಂತ ಹೇಳಲ್ಲ, ನಿಜವಾಗಿ ಹಳ್ಳಿಯವರೇ ಮಾಡ್ಯಾರ. ಅದಕ್ಕಾಗಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಮುಂದಿನ ದಿನಮಾನದಲ್ಲಿ ವೀರ ಹನುಮಾನನ ಆಶೀರ್ವಾದದಿಂದ ಅವನ ಕೃಪಾದಿಂದ 3ನೇ ಸಲ ನೀವು ಗೆದ್ದು ಬಂದ್ರಂದ್ರೆ ಮೊಟ್ಟ ಮೊದಲನೇ ಬಜೆಟ್ ಕರ್ಜೊಳಗ ನಮ್ಮ ಮಠಕ್ಕೆ ಕೊಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹರ್ಕೋಡ್ ಮಠಕ್ಕೆ ಕೊಡ್ರಿ ಬಿಡ್ರಿ ನಡೀತದ, ದರ್ಬಾರ್ ಹಂಗೆ ನಡೀತದೆ. ಅದು ದೇವ್ರ ಮ್ಯಾಗ ಬಿಟ್ಟಿರ್ತೀವಿ. ಹೆಂಗಂದ್ರೆ ಯಾರ ಕೈಯಪ್ಪ ಅಂದ್ರೆ ವೀರ ಹನುಮಾನ ಕೈಯಾಗ ಕೊಟ್ಬಿಡ್ತೇವೆ. ಅದಕ್ಕಾಗಿ ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಅವರಿಗೆ ಗೌರವವನ್ನು ಕೊಟ್ಟಿದ್ದೀರಿ. ಬಹಳ ಸುಂದರವಾಗಿ ಅಸ್ಖಲಿತ ವಾಣಿಯಿಂದ ನಮ್ಮ ಭಾಗದಲ್ಲಿ ಕೆಲವು ಜನ, ಬಹಳ ಜನ ಶಾಸಕರು ಇರ್ತಾರೆ, ಮಾತಾಡಕ್ಕೆ ಬರಲ್ಲ, ಬರ್ಕೊಂಡು ಓದಲಕ್ಕೆ ಬರಲ್ಲ ಕೆಲವರಿಗೆ. ಆದ್ರೆ ಅಸ್ಖಲಿತ ವಾಣಿಯಿಂದ ಮನಮುಟ್ಟುವ ಹಾಗೆ ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಸದಾಕಾಲ ಅವರಿಗೆ ಆಯುಷ್ಯ ಆರೋಗ್ಯ. ಈಗಾಗಲೇ BP ಶುಗರ್ ಏನಿಲ್ಲ, ನಾ ಹರ್ಕೊಂಡು ಮುತ್ತವ್ರಿಗೆ ಪಡ್ಕೋತಿದ್ರಿ ನಿಮ್ಮ ಸಲ. ಈಗ 50 60 70 80 ವರ್ಷನ ನಿಮ್ಗೆ BP ಶುಗರ್ ಏನೂ ಬರೋದಿಲ್ಲ. ಹಿಂಗೆ ಇರಲಿ ಗಟ್ಟಿ ಗುಳಿ ವಜ್ರ ಕಾಯ್ದಾಗ ನೀವು ಬದುಕ್ರಿ, ಜನರ ಕೆಲಸ ಮಾಡ್ತಾ ಇದ್ರೆ ಇನ್ನೂ ಹೆಚ್ಚಿನ ಕೆಲಸ ನೀವು ಮಾಡ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮೆಲ್ಲ ತಾಯಂದಿರು ಈ ಕಾರ್ಯಕ್ರಮಕ್ಕೆ ಬಂದಿರಿ. ನಮ್ಮ ಚಿಕ್ಕ ಬಾಲಕಿ ಇವತ್ತು ಸಿಲ್ವರ್ ಮೆಡಲ್ ಪಡೆದಾಳ. ನೇಹಾ, ಏನ್ ಹೆಸರು ಹಾಕಿದ್ದು? ನೇಹಾ ಚಂದ್ರಕಾಂತ್ ಬಿರಾದರ್. ನಮ್ಗೆ ಬಹಳ ಖುಷಿ ಆಯ್ತು. ಪುಟ್ಟ ಗ್ರಾಮದಲ್ಲಿರುವಂತ ಪುಟ್ಟ ಹುಡುಗಿ, ಪುಟ್ಟ ವ್ಯಕ್ತಿ ಇವತ್ತು ಶ್ರೇಷ್ಠ ಮಟ್ಟದ ಸಿಲ್ವರ್, ಇವತ್ತು ಗೋಲ್ಡ್ ಮೆಡಲ್ ತಗೊಂಡಾಳ ಅಂದ್ರೆ ಸಿಲ್ವರ್ ಮೆಡಲ್ ತಗೊಂಡಾಳ. ಮುಂದಿನ ದಿನಮಾನದಲ್ಲಿ ಗೋಲ್ಡ್ ಮೆಡಲ್ ಅಕ್ಕಿ ಪಡೆಯಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಸರಜೋಳಿಗೆ ಕೀರ್ತಿ ಬಹಳ ಎತ್ತರ ಮಟ್ಟಕ್ಕೆ ಬೆಳೆಸಾಳ ನೇಹಾ ಚಂದ್ರಕಾಂತ್ ಬಿರಾದರ್ ಅವರು. ಇನ್ನೂ ಎತ್ತರ ಮಟ್ಟಕ್ಕೆ ಅವ್ರು ಬೆಳೀಲಿ. ಅದರಂತೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇನ್ನೂ ಶಿಕ್ಷಣದಲ್ಲಿ ಬಹಳ ಎತ್ತರ ಮಟ್ಟಕ್ಕೆ ಬೆಳೆಯಲಿ. ನೀವೆಲ್ಲರೂ ಕೂಡ ಒಂದೇ ರೀತಿಯಾಗಿ ಒಂದೇ ಭಾವನೆಯಿಂದ ಸದ್ಭಾವನೆಯಿಂದ ಇರ್ರಿ. ಜೀವನದಾಗ ಸುಖ ದುಃಖ ಬರ್ತಾವ. ಯಾರಾದ್ರೂ ನೀವು ಗಂಡದ ಜನ ಬುಸ್ ಮಾಡಿದ್ರೆ ನೀವು ಬುಸ್ ಮಾಡಬೇಡ್ರಿ. ಅವ್ರು ಬುಸ್ ಮಾಡಿದ್ರೆ ನೀವು ಜನ ಗಪ್ಪಿರಿ. ಮತ್ತು ಇವ್ರು ಯಾವಾಗ ನಿಮಗೆ ಬುಸ್ ಮಾಡಿದ್ರೆ ನೀವು ಗಪ್ಪಿರಿ. ಒಟ್ಟು ಶಾಂತಿ ಇರ್ರಿ, ಶಾಂತ ಚಿತ್ತರಾಗಿ ಸಂಸಾರ ನಡೆಸಲಿ. ಹರ್ಕೊಂಡು ಮುತ್ತವ್ರ ಆಶೀರ್ವಾದ ಸದಾಕಾಲ ಆಗ್ತದೆ. ಮೊನ್ನೆ ದಿನ ಕೆಲ ತಿಂಗಳ ಹಿಂದೆ ಸ್ವಲ್ಪ ಮಳೆ ಹೆಚ್ಚಾಗಿ ಸೋಯಾಬೀನ್ ಅದು ತೊಗರಿ ಸ್ವಲ್ಪ ಕಡಿಮೆ ಅದು, ಆದ್ರೂ ಜೋಳ, ಕುಸುಬಿ, ಗೋಧಿ ನಮ್ದು ನೋಡಿ ಹರ್ಕೊಂಡು ಬಿಟ್ಟು ಹೊಲ್ದಾಗ ಸರ್ ಒಂದು 3 ಎಕರೆ ಹಾಕಿದರೆ 50 ಕ್ವಿಂಟಲ್ ಆಗ್ಯದ. 50 ಕ್ವಿಂಟಲ್ ಗೋಧಿ, ಕುಸುಬಿ, ಜೋಳ ಎಲ್ಲ ಸ್ವಲ್ಪ ಚಂದ ಆಗ್ಯದ. ಮುಂದಿನ ಸರನು ನೀವು ಯಾರಿಗೂ ಸ್ವಲ್ಪ ಜ್ಯೋತಿಷಿಗಾರಿಗೆ ಅಂಜಲಕ್ಕೆ ಹೋಗ್ಬೇಡ್ರಿ. ಗುದ್ಗೆ ಜ್ಯೋತಿಷಿಗಾರಿಗೆ ಅಂಜಬೇಡ್ರಿ. ಯಾರೋ ಒಬ್ಬ ಜ್ಯೋತಿಷಿಗಾರ ಹೇಳ್ಯಾನ 26 ಏನೋ ಪ್ರಳಯ ಆಗ್ತದೆ ಅಂತ ಹೇಳ್ಯಾನ. 26 ಪ್ರಳಯ ಅಂದ್ರೆ ಹಿಂಗೆ ಮುಳುಗ್ತದ ಭೂಮಿ. ಅವ ಹೇಳಿದ್ರೆ ನಾ ಹೇಳಿಲ್ಲ. ನಾನು ಕೂಡ ಹೇಳ್ತಾ ಇದ್ದೀನಿ. ಇವತ್ತಿನ ಅಖಂಡ ಹರಿನಾಮ ಸಪ್ತಾಹ ಪವಿತ್ರ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ದಿವ್ಯ ಶಕ್ತಿಯ ಮಹಾತ್ಮರ ದಿವ್ಯ ಶಕ್ತಿ ಇದೆ. ಆ ಶಕ್ತಿ ಜೀವಂತದ. ಎಲ್ಲ ಹಾರ್ಕೋಡು ಶಿವಯ್ಯ ಕೃಪಾಶೀರ್ವಾದದಿಂದ, ವೀರ ಹನುಮಾನ ಆಶೀರ್ವಾದದಿಂದ, ಶ್ರೀಹರಿಯ ಪಾಂಡುರಂಗನ ಆಶೀರ್ವಾದದಿಂದ ಯಾವುದೇ ಪ್ರಳಯ ಆಗಲ್ಲ, ಭೂಕಂಪ ಆಗಲ್ಲ, ಧೈರ್ಯದಿಂದ ನೀವಿರ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆತ್ಮವಿಶ್ವಾಸದಿಂದ ಆ ಮಾತನ್ನು ಹೇಳ್ತಾ ಇದ್ದೀನಿ. ಮಳಿ ಬೆಳಿ ಚಂದ ಆಗಲಿ ಅಂತ ಸಾಷ್ಟಾಂಗ ಹಾಕಿ ವೀರ ಹನುಮಾನನ ಕೇಳಿನಿ. ವೀರ ಹನುಮಾನಗ ನಮಗೆ ಹರ್ಕೊಂಡು ಮಠಕ್ಕೆ ಯಾರ ಪಾಸ್ ಕೊಡ್ಲಿ, MLA ಒಂದು 50 ಲಕ್ಷ ಕೊಡ್ಲಿ ಅಂತ ಕೇಳಿಲ್ಲ. ಈ ಸರಜೋಳಿಗೆ ಗ್ರಾಮ ಶಾಂತಿ ಇರಲಿ, ನಮ್ಮ ಭಾಗ ಶಾಂತಿ ಇರಲಿ, ನಮ್ಮ ಭಾಗದಾಗ ಏನೋ ದುರಂತ ಆಗ್ಲಾರ್ದಂಗೆ, ಯಾವುದು ಅಹಿತಕರ ಘಟನೆ ಆಗ್ಲಾರ್ದಂಗೆ ಸದಾಕಾಲ ಕುದುರೆಯಂಗೆ ನಮ್ಮ ಭಕ್ತರು ಬದುಕಲಿ. ಕುದುರೆ ಹೆಂಗೆ ಓಡ್ತಿದ್ರೆ ಕಟ್ 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 ಹಂಗೆ ಇವ್ರ ಆಯುಷ್ಯ ಆರೋಗ್ಯ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ತಿಳ್ಕೊಂಡು ವೀರ ಹನುಮಾನನಲ್ಲಿ
ನಾನು ಪ್ರಾರ್ಥನೆಯನ್ನು ಮಾಡಿದ್ದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಾಯ ಮಾಡಿರಿ. ಯಾಕಂದ್ರೆ ಕೇವಲ ಒಂದು 8-10 ವ್ಯಕ್ತಿಗಳಿಂದ ಈ ಕಾರ್ಯಕ್ರಮ ಆಗಲ್ಲ. ಒಂದು ಸಣ್ಣ ಟೆಂಟ್ ಹೊಡಿಬೇಕಾದ್ರೆ ಅಷ್ಟು ಕಷ್ಟ ಇರ್ತದೆ. ಆದ್ರೆ ಎಲ್ಲ ಊಟದ ವ್ಯವಸ್ಥೆ, ಊಟಕ್ಕೆ ನೀಡೋರು, ಅಲ್ಲಿ ಅಡುಗೆ ಮಾಡೋರು ಬೇರೆ ಇರ್ತಾರೆ, ಊಟಕ್ಕೆ ನೀಡೋರು ಬೇರೆ ಇರ್ತಾರೆ, ಪಟ್ಟಿ ಮಾಡೋರು ಬೇರೆ ಇರ್ತಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸೇವಾ ಮಾಡಿರಿ ಅವರೆಲ್ಲರಿಗೂ ವೀರ ಹನುಮಾನನ ಆಶೀರ್ವಾದ ಸದಾಕಾಲ ಇರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಸುಕ್ಷೇತ್ರ ಹಾರ್ಕೂಡಿಗೆ ಅತ್ಯಂತ ಸಮೀಪ ಮತ್ತು ಹತ್ತುಕೊಂಡಿರ್ತಕ್ಕಂಥ ಗ್ರಾಮ ಸರ್ಜೋಗ. ಸರ್ಜೋಗ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಖಂಡ ಹರಿನಾಮ ಸಪ್ತಾಹ ಕಾರ್ಯಕ್ರಮ ಸರ್ಜೋಗ ಗ್ರಾಮದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಸೇರಿ ನಿಮ್ಮೆಲ್ಲರ ನಡೆದಾಡುವ ದೇವರು, ನಮ್ಮೆಲ್ಲರ ಆರಾಧ್ಯ ದೈವ, ಬಹುತೇಕ ಈ ಉತ್ತರ ಕರ್ನಾಟಕದ ನೆಲದಲ್ಲಿ ದಾಸೋಹಕ್ಕೆ ಅತ್ಯಂತ ಹೆಸರಾಂತ ಮಠದ ಪೀಠಾಧಿಪತಿಗಳು, ನನ್ನ ಮಾರ್ಗದರ್ಶಕರು, ನನ್ನ ಹಿತಚಿಂತಕರು, ನನ್ನ ಪಾಲಿನ ದೇವರೇ ಆದಂತಹ ಪರಮ ಪೂಜ್ಯ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಈ ಅಖಂಡ ಹರಿನಾಮ ಸಪ್ತಾಹ ಈ ಪರಮ ಪೂಜ್ಯರಿಗೆ ನಾವೆಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಖುಷಿ ಸಂತೋಷ ಸಡಗರದಿಂದ ನಾವು ಕರ್ಕೊಂಡು ಬಂದು ನಮ್ಮೂರು ಪಾವನ ಆಗಬೇಕು. ಮುಂಬರ್ತಕ್ಕಂಥ ದಿನಗಳಲ್ಲಿ ಸಂತ ಜ್ಞಾನೇಶ್ವರ ತುಕಾರಾಮರ ಮಹಾರಾಜರ ಆಶೀರ್ವಾದದಿಂದ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದ ಬರೋದ್ರಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು 100ಕ್ಕೆ 100 ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದದಿಂದ ನಮ್ಮೆಲ್ಲರಿಗೂ ಒಳ್ಳೆಯದಾಗ್ತದೆ ಅಂತಕ್ಕಂಥ ಭರವಸೆಯೊಂದಿಗೆ ನಾನು ಏನು ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಬಹುತೇಕ ನಿಮ್ಮೆಲ್ಲರಿಗೂ ಕನ್ನಡ ಬರ್ತದೆ ಅಂತ ತಿಳ್ಕೊತೀನಿ. ನಾನು ಹಾರ್ಕೂಡ್ ನೀವೆಷ್ಟು ಸಮೀಪ ಇದೆಯೋ ಬಾಜು ಕೊಯ್ನೂರಾಗ ಸರಿ ನಾನು ನಿಮ್ಮಷ್ಟೇ ಸಮೀಪ ಇದ್ದೀನಿ. ಹಾರ್ಕೂಡ್ ನೆಲಕ್ಕೆ ನಾನು ನಿಮ್ಮಷ್ಟೇ ಸಮೀಪ. ನನಗೆ ಯಾವತ್ತು ತಿಳುವಳಿಕೆ ಬಂದದ ಅವತ್ತಿನ ಹಿಡ್ಕೊಂಡು ನಾನು ನಿಮ್ಮತ್ತೇ ಹಾರ್ಕೂಡ್ ಮಠದ ಭಕ್ತರಿದ್ದೀನಿ. ಹಾರ್ಕೂಡ್ ಮಠದೊಳಗೆ ಹಾರ್ಕೂಡ್ ಮಠದ ದಾಸೋಹ ಊಟ ಮಾಡಿ ಹಾರ್ಕೂಡ್ ಜಾತ್ರೆದ ಕುಸ್ತಿ ಆಡಿ ಇವತ್ತು ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದ ಬರೋದ್ರಿಂದ ಇವತ್ತು ಬಸವ ಕಲ್ಯಾಣದಂತ ಸುಕ್ಷೇತ್ರದ ಶ್ರೇಷ್ಠ ನೆಲದ 2 ಬಾರಿ ನಾನು ಶಾಸಕನಾಗಿದ್ದೇನೆ. ತಾಯಂದರೆ, ಕಳೆದ ಹಾರ್ಕೂಡಿನ ಜಾತ್ರಾ ಮಹೋತ್ಸವದ ಧರ್ಮ ಸಭೆಯಲ್ಲಿ ಪರಮ ಪೂಜ್ಯರು ಈಗಾಗಲೇ ಅವರ ಆಶೀರ್ವಚನದಲ್ಲಿ ಮುಂದಿನ ಸಲ ನಿಮ್ಗೇನು ತೊಂದರೆ ಆಗಲ್ಲ, ಕಳೆದ ಸಲ ತೊಂದರೆ ಆದ ಪ್ರಯುಕ್ತ ಮುಂದಿನ ಸಲ ನೀವು ಒಳ್ಳೆ ಬೆಳೆ ಒಳ್ಳೆ ಮಳೆ 100ಕ್ಕೆ 100 ಆಗ್ತಕ್ಕಂಥ ಮಾತುಗಳು ಇಲ್ಲಿ ಅನೇಕರು ಕೇಳಿದ್ದೀರಿ. ನಾವೆಲ್ಲರೂ ನಾವ್ಯಾರು ದೇವರಿಗೆ ನೋಡಿಲ್ಲ, ಯಾರು ಒಬ್ಬಿಬ್ಬರು ನೋಡಿರ್ಬೇಕು ನನಗೆ ಗೊತ್ತಿಲ್ಲ, ನಾನೇ ನೋಡಿಲ್ಲ. ನಾವು ಯಾರಿಗೆ ದೇವರನ್ನು ನಡ್ಕೋತೀವಿ ಈ ಭಾಗದ ಜನರು ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರಿಗೆ ನಾವು ದೇವರನ್ನು ಸೇರಿ ನಡ್ಕೋತೀವಿ. ನಾವೆಲ್ಲರೂ ಆತ್ಮದಿಂದ ನಡ್ಕೋತೀವಿ. ನಾವು ಅವರು ಕೂಡ ನಾವೆಷ್ಟೋ ಸ್ವಾಮೀಜಿಗಳು ನೋಡ್ತೀವಿ, ನೀವು ನೋಡ್ತೀರಿ, ನಾನು ನೋಡ್ತೀನಿ. ನಮ್ಮೆಲ್ಲರ ಉದ್ಧಾರಕ್ಕಾಗಿ ಇವತ್ತು ಅವರು ಕೂಡ ಹಗಲು ರಾತ್ರಿ ಅನೇಕ ತಾಲೂಕಾ ಕೇಂದ್ರಗಳಿಗೆ, ಜಿಲ್ಲಾ ಕೇಂದ್ರಗಳಿಗೆ, ಸಣ್ಣ ಸಣ್ಣ ಹಳ್ಳಿಗಳಿಗೆ ಹೋಗಿ ಅವರ ಆಶೀರ್ವಾದ ಮಾಡುವ ಮುಖಾಂತರ ನಮ್ಮಲ್ಲಿ ನಿಮ್ಮಲ್ಲಿ
ಮನೋಬಲ ಆತ್ಮವಿಶ್ವಾಸ ತುಂಬತಕ್ಕಂಥ ಕಾರ್ಯ ಮಾಡ್ತಕ್ಕಂಥದ್ದು ಬಹುತೇಕ ನಾವು ಯಾರೂ ಮರೆಯುವಂತಿಲ್ಲ. ತಾಯಂದರೆ ಇವತ್ತಿನ ಈ ಕಾರ್ಯಕ್ರಮ ಪರಮ ಪೂಜ್ಯರು ಬಂದು ಜ್ಯೋತಿ ಬೆಳಗಿಸಿ ಇನ್ನೇನು ನಾನು 2 ನಿಮಿಷ ನಂತರ ಅವರ ಆಶೀರ್ವಚನ ಪ್ರಾರಂಭ ಆಗ್ತದ. ಯಾಕ ಪರಮ ಪೂಜ್ಯರ ಆಶೀರ್ವಾದ, ಯಾಕೆ ನಮಗೆ ಅವಶ್ಯಕತೆ ಅದ? ಇಂಥ ಹರಿನಾಮ ಸಪ್ತಾಹ ಕಾರ್ಯಕ್ರಮಗಳು ಯಾಕೆ ನಮಗೆ ಅವಶ್ಯಕತೆ ಅದ? ಇಷ್ಟೆಲ್ಲ ನಾವು ಕಷ್ಟಪಟ್ಟು ಇಂಥ ಕಾರ್ಯಕ್ರಮಗಳು ಯಾಕೆ ಮಾಡಬೇಕು? ಮಾಡಿದ್ರೆ ನಾವು ನಡೀತೀವಿಲ್ಲೇನು ಅಂಥೇಳಿ ತಾವು ಪ್ರಶ್ನೆ ಮಾಡ್ಬೋದು. 100ಕ್ಕೆ 100 ಇಂಥ ಅಖಂಡ ಹರಿನಾಮ ಸಪ್ತಾಹದಂತ ಕಾರ್ಯಕ್ರಮಗಳು, ಹಾರ್ಕೋಡ್ ಚಳವಳಿ ಶಿವಾಚಾರ್ಯರ ಪ್ರವಚನದ ಕಾರ್ಯಕ್ರಮಗಳು ಹಿಂದಿಯಲ್ಲಿ ಎಷ್ಟು ನಾವು ಒಚ್ಚಿಗೋದು ಮಾಡ್ಕೊಂಡು ಬಂದೀವಿ ನಾವು. ಆದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಂಥ ಕಾರ್ಯಕ್ರಮಗಳು ಕಡಿಮೆ ಆಗಬಾರ್ದು, ಇನ್ನೇ ಹೆಚ್ಚಾಗಬೇಕು ಮತ್ತು ವಿಜೃಂಭಣೆಯಿಂದ ಆಗಬೇಕು. ಅವಶ್ಯಕತೆ ಅದ. ಯುವಕರು ಲಕ್ಷ ಕೊಟ್ಟು ಕೇಳಬೇಕು. ನನ್ನ ಕಡೆ ಎಲ್ಲರೂ ಅನೇಕ ಜನ ಇಲ್ಲಿದ್ದೀರಿ. ದಯಮಾಡಿ ಅಖಂಡ ಹರಿನಾಮ ಸಪ್ತಾಹ ನಾನು ಮೊನ್ನೆ ಪುಣೆಗೆ ಹೋಗಿದ್ದಪ್ಪ. ನನ್ನ ಜೀವನದ ಫಸ್ಟ್ ಟೈಮ್ ನಾನು ಸಂತ ಜ್ಞಾನೇಶ್ವರ್ ಮತ್ತು ತುಕಾರಾಮ್ ಮಹಾರಾಜರು ಹೋಗಿ ದರ್ಶನ ತಗೊಂಡ್ಬಂದ. ನಾನು ಪುಣೆಗೆ ಹೋಗಿ ದರ್ಶನ ತಗೊಂಡ್ಬಂದ. ಅದು ಅಷ್ಟಕ್ಕೆ ಬಿಟ್ಟಿಲ್ಲ. ನಾನು ಈ ದೇಶದ ಛತ್ರಪತಿ ಧರ್ಮವೀರ ಸಂಭಾಜಿ ಮಹಾರಾಜರ ಸಮಾಧಿಗೆ ಹೋಗಿ ತುಳಾಪುರ್ ಮತ್ತು ವಡೋಬಂಧುಗಳು ಹೋಗಿ ಆ ಸಮಾಧಿ ದರ್ಶನ ಮಾಡಿ ಬಂದ. ನಾನು ಆ ಸಮಾಧಿ ದರ್ಶನ ಮಾಡಿದ್ರ ನನಗೇನು ಅನಿಸ್ತಂದ್ರ, ದೇವರೇ ನಮ್ಮನ್ನು ಏನಾರೆ ಸತ್ತರ ಮನೆಯೊಳಗೆ ಹೋಗಿ ನನಗೆ ಅಲ್ಲೇ ಹೂಡ್ಬೇಕೇನೋ ಅಂತ ಹೇಳಿ ಹೇಳ್ಬೇಕನ್ನಷ್ಟು ಮಟ್ಟಿಗೆ ನನಗ ಆ ಜಾಗಕ್ಕೆ ಹೋಗಿ ಬಂದ್ರೆ ನನಗಷ್ಟು ರೋಮಾಂಚನ ಆಗಿತ್ತು. ಅಂತ ಸಾಧನೆ ಮಾಡ್ತಕ್ಕಂಥವ್ರೆ ನಾವು ಆಗಲ್ಲ, ಸಾಧ್ಯ ಇಲ್ಲ. ನಾವು ಹೇಳಿ ಮಾಡಿದ್ದೀವಿ. ನಾವು ಧರ್ಮವೀರ ಸಂಭಾಜಿ ಮಹಾರಾಜರಂತರು, ಛತ್ರಪತಿ ಶಿವಾಜಿ ಮಹಾರಾಜರಂತರು, ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತವರು ನಮ್ಮ ಕೈಲಾಗಲ್ಲ. ನಾವೇನು ಮಾಡೋದು ಬೇಡ. ನಿಮ್ ಕೈ ಮುಗಿತೀನಿ, ಕಾಲು ಹಿಡಿತೀನಿ. ಇವತ್ತೆಲ್ಲರೂ ಹಾರ್ಕೊಳಪ್ಪೋದು ಅಲ್ಲೇ ಕೂತು ಯಾರು ಬಂದು ಪ್ರಮಾಣ ಮಾಡಿ ಹೇಳ್ರಿ, ನಾ ಇವತ್ತಿನ ಶನಿ ಕುಡಿಯಲ್ಲ, ನಾ ಇವತ್ತಿನ ಹಿಡಿದು ಗುಟ್ಕಾ ತಿಂಬಲ್ಲ, ಸಿಗರೇಟ್ ಸೇದಲ್ಲ, ಕೈಲಾಗಿ ಇಸ್ಪಾಟಿಯಲ್ಲಿ ಹಿಡಿಯಲ್ಲ ಅಂತ ಹೇಳಿ ನೀವು ಹರ್ಕೊಳಪ್ಪೋರಿಗೆ ಅವ್ರಿಗೆ ಶಿರಸಾಸ್ತಾನ ಹಾಕಿ ನೀವೇನ್ರ ಬೇಡ್ಕೊಂಡ್ರಿ ಅಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಜವಾಗಿ ಅರ್ಥ ಬರ್ತಂತ ಹೇಳಿ ನನಗೆ ಖುಷಿ ಆಗ್ತದೆ. ನನ್ನ ಜನ ಹರ್ಕೊಳಪ್ಪೋರು ಇವತ್ತು ಅವ್ರಿಗೆ ಅನ್ಬೇಕಂದಿಲ್ಲ. ಇವತ್ತು ಅವ್ರ ಮುಖದ ಮೇಲೆ ಲಕ್ಷಣ ಭಾರಿ ಇತ್ತು. ಇವತ್ತನ್ನು ನೋಡತ್ರ ಭಾರಿ ಖುಷಿ ಆಯ್ತು ನನಗೆ. ಅವ್ರ ಮುಖದ ಮೇಲೆ ನಾ ಏನು 15-20 ವರ್ಷದಿಂದ ಕಳೆ ನೋಡ್ತಿಲ್ಲ, ಆ ಕಳೆ ಮತ್ತೆ ಇವತ್ತು ನಾನು ನೋಡ್ಲತ್ತೀನಿ. ನಿಮಗೂ ಗೊತ್ತಾಗ್ತದೆ ಇವತ್ತು ಆ ಮುಖದ ಮೇಲೆ. ಯಾಕಂದ್ರೆ ಅವರು ಕೂಡ 125 ವರ್ಷಗಳು ಬದುಕು ಮಾಡಬೇಕು, ನಮ್ಗೆ ಆಶೀರ್ವಾದ ಮಾಡಬೇಕು, ಖಾಯಸದ ನಮ್ಗೆ. ಯಾಕಂದ್ರೆ ನೀವು ಎಷ್ಟು ಮಂದಿ ಹೆಣ್ಮಕ್ಳಿದ್ದೀರಿ, ನಿಮ್ಮ ಮನೆ ಖರೆ ಹೇಳ್ರಿ. ನಾವು ಏನು ಹಾರ್ಕೊಂಡು ಮಗ ಪ್ರಸಾದ ನಮ್ಮ ಮನೆಯಲ್ಲೇನೋ ಒಮ್ಮೆ ಆ ಪಲ್ಯ ಸಿಂಡಿ ಸುಪ್ಪಿನ್ಗೆ ಒಂದು ಉಂಡಿಲ್ಲ. ನಮ್ಮ ಮನೆಯಾಗ ನಾವು ಹಾರ್ಕೊಂಡು ಮಗ ಪ್ರಸಾದ 4 ನಮನ ಪಲ್ಯ, ಹುಗ್ಗಿ ತೋರಿ, ಶಿರಾ ತೋರಿ, ಚಪಾಟಿ ತೋರಿ, ಮಠದೊಳಗೆ ಪ್ರಸಾದ. ಹೌದಾ? ಖುಷಿ ಆದರ. ಹಾಗಾಗಿ ನಾನು ಮನಸಾಪೂರ್ವಕ ನಾನು ಪ್ರಾರ್ಥನೆ ಮಾಡ್ತೇನೆ, 125 ವರ್ಷಕ್ಕಿಂತ ಹಾರ್ಕೊಂಡು ಶ್ರೀಗಳು ಬದುಕು ಬಾಳಿ ನಮ್ಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಹೇಳ್ತಾ, ಯಾಕ ನಿಮ್ಮೆಲ್ಲರಿಗೆ ಯುವಕರಿಗೆ ಇಷ್ಟು ಹೊತ್ತು ಅಂತ ಹೇಳ್ತೇನೆ. ನೀವೆಲ್ಲರೂ ಕೈ ಮುಗಿತೀನಿ. ನಾನು ನಿಮಗ ಕುಡಿತದಿಂದ ಜೀವನ ಹೆಂಗ್ ಹಾಳಾಗ್ತದ, ಗುಟ್ಕಾ ತಿಂಬದ್ರಿಂದ ಎಷ್ಟು ಕ್ಯಾನ್ಸರ್ ಆಗಿ ನಾವು ಸಾಯ್ತೀವಿ. ಮೊನ್ನೊಂದು ಸಲ ಅಪ್ಪೋರೆ ಯಾವ್ರಪ್ಪ ಖಾನಾಪುರದಾಗ ಒಬ್ಬವ ಟಮ್ ಇಟ್ಕೊಂಡು ಜೀವನ ಮಾಡ್ತಾನೆ. ಟಮ್ ಅಂತ ಗೊತ್ತಾರೆ ಎಲ್ಲರಿಗೆ. ಆಟೋ ದೊಡ್ಡು 5 ಹೆಣ್ಮಕ್ಳು ಒಪ್ಪರೆ, ಹೊಲ ಇಲ್ಲ ನೆಲ ಇಲ್ಲ. ಖಾನಾಪುರದವ 5 ಹೆಣ್ಮಕ್ಳು, ವಯಸ್ಸು ಅಡಿಕೆನ ಸಣ್ಣವನು, ಮದಿ ಜಲ್ದಿ ಮಾಡ್ಯಾರ. ಶರೀ ಕುಡಿಯಲ್ಲ, ಗುಟ್ಕಾ ಇಲ್ಲ, ಸಿಗರೇಟ್ ಇಲ್ಲ, ಏನೂ ಮಾಡಲ್ಲ. 2 ಮಕ್ಕಳು ಮದಿ ಮಾಡ್ಯಾರ. 3ನೇ ಮಗಳು ಮದಿ ಇದ. 3ನೇ ಮಗಳು ಮದಿ ಇದ. ಎಲ್ಲದ ಮದಿ? ಈ ನಾಳೆ 14 ತಾರೀಕು ಹಾರ್ಕೊಂಡು ಮಟ್ಟದೊಳಗದ. 14 ತಾರೀಕಿಗೆ
ಹಾರ್ಗೂಡ್ ಮಠದೊಳಗೆ ಮದಿಯದ ಮಗಳ ಮದಿಯ ಬಟ್ಟಿ ತರ್ಲಕ್ ಬಸವ ಕಲ್ಯಾಣಕ್ಕೆ ಹೋಗ್ಯಾನ, ಬಟ್ಟಿ ತರ್ಲಕ್ ಮದಿಯ ಖರೀದಿ ಮಾಡಕ್ ಹೋಗ್ಯಾನ. ಸಂಜೆ ಟೈಮ್ನಾಗ ವಾಪಸ್ ಹೊಂಟಾನ, ಹೆಂಡತಿ ಮಕ್ಕಳಿಗೆಲ್ಲ ತಗೊಂಡು. ಇಬ್ಬರು ಸರಿ ಕುಡಿದು ಹುಡುಗರು, ಸಣ್ಣ ಹುಡುಗರು ಇಬ್ಬರು ಬರೋನ್ ಗಾಡಿ ಮೇಲೆ ತಗೊಂಡು ಸ್ಲಿಪ್ ಆಗಿ ಅವ್ನು ರೋಡ್ ಮೇಲೆ ಬಿದ್ದಾಗ ಅವ್ನು ಉಳಿಸ್ಬೇಕಂತ ಹೇಳಿ ಪಲ್ಟಿ ಆಗಿ ಅವನ ಜಾಗದ ಮೇಲೆ ಕಲಸಾಗ. ಇವ ಎಂದೂ ಕುಡಿದಿಲ್ಲ, ಭಾರಿ ನೋವಾಗ್ತದೆ, ಹೇಳಕ್ಕೂ ಸಂಕಟ ಆಗ್ತದೆ. ಅವರಿಬ್ರು ಉಳಿದಾರ, ಯಾರು ಸರಿ ಕುಡಿದಾರ ಅವ್ರಿಗೆ ಉಳಿಸ್ಬೇಕು ಹೋಗಿ, ಅವರಿಗೆ ಹುಡುಗನಂದ್ರೆ ಅವ್ರು ಸಾಯ್ತಿರು. ಅವತ್ತು ಮಣ್ಣಿಗೆ ಹೋಗಿದ ನಾನು, ಆ ಮಕ್ಕಳು ಆ ಹೆಂಡತಿ ಅಳಾದ ನೋಡಿ ಕಳ್ಳ ಕಿತ್ತು ಹೊಟ್ಟಿತ್ತು ನಾನು. ದೇವರೇ ಏನು ಮಾಡಾದ್ರೆ ಎಂತ ಶಿಕ್ಷೆ ಬಂದು ದಯಮಾಡಿ, ಯಾಕಂದ್ರೆ ನಾನು ಹೈವೇದೊಳಗೆ ಪ್ರತಿದಿನ ಸುದ್ದಿ ಕೇಳ್ತೀನಿ. ಸಣ್ಣ ಮಕ್ಕಳು ಸರಿ ಕುಡಿಬೇಕು, ಗಾಡಿ ಮೇಲೆ ಬೀಳಬೇಕು, ಒಬ್ಬರು ಹೆಲ್ಮೆಟ್ ಹಾಕೋಬಲ್ಲ, ಆಕ್ಸಿಡೆಂಟ್ ಆಗಿ ಸಾಯ್ಬೇಕು. ನಾವು ಹೋಗಿದಪ್ಪರೇ ಆ ಕಷ್ಟ ನಂಗೆ ನೋಡಕ್ಕಾಗಿಲ್ಲ. ಆ 14 ತಾರೀಕು ಮದಿದ, ಆ ಮಗಳ ಮದಿ 14 ತಾರೀಕಲ್ಲ, ಇವತ್ತು ಕಾರ್ಡ್ ತಂದು ಕೊಟ್ಟರು. ಅವತ್ತೇ ಹೇಳ್ದ ನಾನು, ಆ ಮರಿ ಖರ್ಚಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ 1 ಲಕ್ಷ ರೂಪಾಯಿ ಅವರಿಗೆ ನಾನು ಅವ ಬಿಟ್ಟು ಹೋಗ್ಯಾನೀಗ. ಆ ಕುಟುಂಬಕ್ಕೆ ಆಸರೆ ಆಗ್ಬೇಕಲ್ಲ, ನನ್ನ ಕಡೆಯೂ ಶಕ್ತಿ ಇಲ್ಲ. ಈಗ ಹೋಗ್ಯಾನ ಏನ್ ಮಾಡ್ಬೇಕಂತ ಹೇಳಿ ಕೈಲಾಗಿ ಸಹಾಯ ಮಾಡತಕ್ಕಂಥ ಪ್ರಯತ್ನ ಮಾಡಿದೆ. ಹಾಗಾಗಿ ಕುಡಿತದಿಂದ ಕೆಟ್ಟ ಚಟದಿಂದ ಯಾವ ರೀತಿ ಕುಟುಂಬಗಳು ಮನೆಗಳು ಮುಳುಗ್ ಹೋಗ್ತಾವ ಅಂತಕ್ಕಂಥದ್ದು ನಾ ಇನ್ನ ಒಂದೊಂದು ನಿಮ್ಗೆ ಹೇಳಲ್ಲ. ನಾನು ಕಣ್ಣೀರು ಹಾಕ್ತೀನಿ, ನೀವು ಕಣ್ಣೀರು ಹಾಕ್ತೀರಿ. ಆ ರೀತಿ ನಮ್ಮ ಮರಿಗಳು ಒಂದೊಂದು ವಂಶಗಳು ಮುಳುಗ್ ಹೋದಾಗ ನಾವು ಕಣ್ಣಾರೆ ನೋಡ್ತೀವಿ. ಹಾಗೆ ನಿಮ್ಮೆಲ್ಲ ನಾವು ಕೈ ಮುಗಿಸ್ತೀವಿ. ನಿಮ್ಮೆಲ್ಲರಿಗೂ ದಯಮಾಡಿ ಇದು ಒಂದೇ ಮಾತನಾಡಿಸ್ಕೊಂಡು ಏನು ಬೇರೆ ಏನು ಕೇಳಲ್ಲ. ಇದು ಒಂದು, ಅದು ಒಂದು ವೇಳೆ ಬಿಟ್ಟು ಹೊರಗೆ ಬಂದ್ರೆ ನಿಮ್ಮ ಎದುರು ಯಾರು ಅಲ್ಲ. ಇವತ್ತು ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ವಿಶೇಷ ಇರಲಿ ಅಂತ ಹೇಳಿ ಮತ್ತೊಂದ್ಸಲ ನನಗೆ ಕರೆಸಿ ಸನ್ಮಾನ ಮಾಡಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಗ್ರಾಮದ ಎಲ್ಲರಿಗೂ ನಮಸ್ಕಾರ ಮಾಡಿ, ಮತ್ತೊಮ್ಮೆ ಪರಮ ಪೂಜ್ಯರ ಪಾದಕ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು, ಶುಭವಾಗಲಿ. श्री
ದಿವ್ಯ ಮೂರುತಿ ಶಾಖಾ ಮಠ ಚಿಂಚೋಳಿ ಜ್ಯೋತಿ ಹರಕೂಡ ದಿವ್ಯ ಮೂರುತಿ ಶಾಖಾ ಮಠ ಚಿಂಚೋಳಿ ಜ್ಯೋತಿ ಚನ್ನವೀರ ಶಿವಯೋಗಿ ಶ್ರೀ ಶಿವಾಚಾರ್ಯ ರತ್ನ ಜಗವೆಲ್ಲ ಬೆಳಗಿದ ಜಗದ್ಭರಿತ ಜಂಗಮ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.